Okay. Okay. Good evening, students. Okay. So ನಾವಿವತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಚಾಪ್ಟರ್ 1 ಅನ್ನ ಮಾಡ್ತಿದೀವಿ. DCT ಕೋಚಿಂಗ್ TGI ಅಕಾಡೆಮಿಯಲ್ಲಿರೋದು ಟೋಟಲಿ 5 ಸಬ್ಜೆಕ್ಟ್ಸ್ ಇದೆ. ಓಕೆ. ಸೊ ಯಾವ್ದೆಲ್ಲ 5 ಸಬ್ಜೆಕ್ಟ್ಸ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಯಾವುದು? ಮ್ಯಾಥ್ಸ್, SND, IT ಸ್ಕಿಲ್, F3 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. 5 ಸಬ್ಜೆಕ್ಟ್ಸ್ ಇದೆ. ಅದರಲ್ಲಿ ಇವತ್ತು ನಾವು ಮ್ಯಾಥಮೆಟಿಕ್ಸ್ ಮಾಡ್ತಿದೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಆಗಿ 5 ಚಾಪ್ಟರ್ಸ್ ಇದೆ. ಓಕೆ. ಯಾವ್ದೆಲ್ಲ 5 ಚಾಪ್ಟರ್ಸ್ ಇದೆ? ಮ್ಯಾಟ್ರಿಕ್ಸ್, ಸ್ಟ್ರೇಟ್ ಲೈನ್, ಟ್ರಿಗ್ನೋಮೆಟ್ರಿ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್. ಓಕೆ. ಸೊ ನಾವೀಗ ಮೊದಲನೇ ಚಾಪ್ಟರ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ ಸೆಷನ್ ಅನ್ನ ನಾವು ನೋಡೋಣ. ಓಕೆ. ಸೊ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಅಥವಾ ಆಫ್ಲೈನ್ ಅಲ್ಲಿ ಯಾರಿಗೆ ಏನೇ ಡೌಟ್ ಇದ್ರು ಆನ್ ದ ಸ್ಪಾಟ್ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಆದಷ್ಟು ಫಾಸ್ಟ್ ಆಗಿ ನೋಟ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ. ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಕಾನ್ಸಂಟ್ರೇಷನ್ ಇರ್ಲಿ. ಅರ್ಥ ಆಗ್ತಿದೆನಾ? ಬರೆಯೋದಕ್ಕಿಂತ ಅರ್ಥ ಆದ್ರೆ, ಬಿಕಾಸ್ ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ದ ಸೇಮ್ ಕ್ವೆಶನ್ ವಿಲ್ ನಾಟ್ ರಿಪೀಟ್. ನಾನ್ 2+2 ಮಾಡ್ಸಿದ್ರೆ ಎಕ್ಸಾಮ್ ಅಲ್ಲಿ 2+2 ಬರೋದಿಲ್ಲ, ಅಲ್ಲಿ ಬರೋದೇ ಬೇರೆ. ಅರ್ಥ ಆಗ್ತಿದೆನಾ? ನೀವು ಯಾವ ಸಬ್ಜೆಕ್ಟ್ ಬೇಕಾದ್ರೂ ಗಟ್ ಮಾಡಿ ಕಲಿಬಹುದು, ಮಗಪ್ ಮಾಡಿ ಆನ್ಸರ್ ಮಾಡ್ಬೋದು. ಮ್ಯಾಥ್ಸ್ ನಾಟ್ ಲೈಕ್ ದಟ್. ಓಕೆ. ಯು ಹ್ಯಾವ್ ಟು ಯೂಸ್ ಯೋರ್ ಬ್ರೈನ್. ಓಕೆ. ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಟುಡೇ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಟ್ರಿಕ್ಸ್ ಕ್ಲಾಸ್ 1. ಸೊ ಇದರಲ್ಲಿ ದ ಫಸ್ಟ್ ಟಾಪಿಕ್ ಬಂದು ದ ಡೆಫಿನಿಷನ್ ಆಫ್ ಅ ಮ್ಯಾಟ್ರಿಕ್ಸ್. ಈಗ ಡೆಫಿನಿಷನ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ, matrix is a array of, it is a group of elements, otherwise array of elements. ಅರ್ಥ ಆಗ್ತಿದೆನಾ? ಸೊ ಇವುಗಳನ್ನೆಲ್ಲ ಏನಂತ ಕರಿತೀವಿ? ದೀಸ್ ಆರ್ ಕಾಲ್ಡ್, ಎಲ್ಲದನ್ನು ಏನಂತ ಕರಿತೀವಿ? ಎಲಿಮೆಂಟ್ಸ್. ಓಕೆ. ಗ್ರೂಪ್ ಆಫ್ ಎಲಿಮೆಂಟ್ಸ್ ಆರ್ array of elements enclosed with a square bracket. So this is the representation of matrix. Here horizontal elements are called row. Horizontal elements are called row. So this is row 1. This is row 2. Okay. This is first row. This is second row. Next is vertical elements. Vertical elements ಅಂತಂದ್ರೆ ಉದ್ದವಾಗಿರುವಂತದ್ದು. Okay. See, this vertical elements are called column. Okay. Column ಅಂತ ಕರಿತೀವಿ. See, this is column 1, this is column 2, and this is column 3. Okay, now. So first, array of elements enclosed with a square bracket. Horizontal elements are called row. Vertical elements are called column. Here, these are called elements of a given matrix. So next now ನೋಡೋಣ, number of rows ಎಷ್ಟಿದೆ? ಎಷ್ಟು number of rows ಇದೆ ಇಲ್ಲಿ? 2 rows ಇದೆ. 2 rows ಇದೆ. So number of rows is always represented by small letter m. Okay. Column is represented by small letter n. Got it? Number of rows is represented by small letter m. Number of columns are represented by small letter n. The total number of elements of a given matrix ಅಂತ ಕ್ವೆಶ್ಚನ್ ಕೇಳ್ತಾರೆ. ಅವಾಗ ಫಾರ್ಮುಲಾ is m cross n. Okay. Formula is m cross n. In this example, ಎಷ್ಟಿದೆ ಇದು? 2 rows, 3 columns. So the total element 2 3s are 6. Count ಮಾಡಿ. 1 2 3 4 5 6. ಸರಿ ಇದೆನಾ? ಕೌಂಟ್ ಮಾಡೋದಕ್ಕಿಂತ ನೀವೇನ್ ಮಾಡ್ಬೋದು? ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೋದು. ಇದಕ್ಕೆ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸಿಗೆ ಎನಿ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಬರ್ತದೆ. ಓಕೆ. ಸೊ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ಗೆ 5 -7 3 2 6 11. Okay. This is the example of a matrix.
ಅರ್ಥ ಆಗ್ತಿದೆನಾ? ಸೊ ಇದ್ರಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ? 2 rows 3 columns. 2 rows 3 columns. ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಓಕೆ, ಸೊ ಒಂದ್ಸರಿ ನೋಡ್ಕೊಳ್ಳೋಣ. ಅಟ್ ದ ಎಂಡ್ ಅಲ್ಲಾದ್ರೂ ನೋಟ್ಸ್ ಬರ್ಕೊಳ್ಳೋಣ ಅಥವಾ ಇನ್ ಬಿಟ್ವೀನ್ ಅಲ್ಲಾದ್ರೂ ನೋಟ್ಸ್ ನೋಡೋಣ. ಓಕೆ, ಒಂದು ಫ್ರೀಕ್ವೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಅಬ್ಸರ್ವ್ ಮಾಡ್ರಿ, ಆಮೇಲೆ ಫಾಸ್ಟ್ ಆಗಿ ನೋಟ್ಸ್ ಗ್ಯಾದರ್ ಮಾಡಿ. ಮ್ಯಾಟ್ರಿಕ್ಸ್ ಡೆಫಿನಿಷನ್ ಅರ್ಥ ಆಯ್ತಾ? See, this is the first concept of syllabus. New definition means syllabus na namdu TGI Academy anta ide. Okay, TGI Academy anta ide. ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೀ ಮಟೀರಿಯಲ್ಸ್ ಅಂತ ಇದೆ. ಓಕೆ, ಫ್ರೀ ಮಟೀರಿಯಲ್ ಅಲ್ಲಿ ಹೋದ್ರೆ ಡಾಕ್ಯುಮೆಂಟ್ಸ್ ಅಂತ ಇದೆ, ವಿಡಿಯೋಸ್ ಅನ್ನೋ ಪಾಯಿಂಟ್ ಇದೆ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಡಾಕ್ಯುಮೆಂಟ್ ಅಲ್ಲಿ ಸಿಲೆಬಸ್ ನ ನಾನು ಕೊಟ್ಟಿದ್ದೀನಿ. 5 ಏನು ಸಬ್ಜೆಕ್ಟ್ ಇಂದು ಸಿಲೆಬಸ್ ಇದೆ. ಸೊ ಅದ್ರಲ್ಲಿ ನೀವು ಹೋಗಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ನೋಡಿ ಕವರ್ ಆಗಿದೆನಾ ಇಲ್ಲ ಅಂತ. ಓಕೆನಾ? ಎಲ್ಲ ಹೋಗಿ ನೋಡ್ಬೇಕು ಅನ್ನೋ ಸಿಲೆಬಸ್ ಗೊತ್ತಾಯ್ತಲ್ವಾ? ಎಸ್. ಸೊ ಈಗ ನೀವು ಸಿಲೆಬಸ್ ಅಲ್ಲಿ ಫಸ್ಟ್ ಟಾಪಿಕ್ ಕವರ್ ಮಾಡಿ. ಏನು? ಡೆಫಿನಿಷನ್ ಆಫ್ ಅ ಮ್ಯಾಟ್ರಿಕ್ಸ್. 80 to 90% ಇದು ನಿಮ್ಗೆ ಈ ವರ್ಷದ ಕ್ವೆಶ್ಚನ್ ಪೇಪರ್ ಅಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೇನೋ? ನಾನ್ ನಿಮಗೆ ಎವ್ರಿ ಕಾನ್ಸೆಪ್ಟ್ ಮಾಡುವಾಗ ನಾನ್ ಚಾನ್ಸಸ್ ಆಫ್ ಪ್ರೊಬಾಬಿಲಿಟಿ ಅಕರೆನ್ಸ್ ಆಫ್ ದಿಸ್ ಇಯರ್ ನಾನು ಅದನ್ನ ಹೇಳ್ತೀನಿ. ಅದನ್ನ ಇನ್ಮೇಲೆ ನೀವು ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಬೇಕು. ಓಕೆ, ಸೊ ನಾನು ಯಾವ್ದನ್ನ ಜಾಸ್ತಿ ಹೇಳ್ತೀನಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ, ನೀವು ಎಕ್ಸಾಮ್ಗಳಿಗೆ ಆ ಟಾಪಿಕ್ಸ್ ನ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿ ಸ್ಕೋರಿಂಗ್ ನಿಮ್ಗೆ ಆಗ್ತದೆ. ಕೆಲವು ಕಾನ್ಸೆಪ್ಟ್ಸ್ ಗಳಿಗೆ ನಾನ್ ನಿಮ್ಗೆ ಟ್ರಿಕ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀನಿ. ಟ್ರಿಕ್ಸ್ ಗಳನ್ನ ಯೂಸ್ ಮಾಡೋದನ್ನ ನೀವು ಸಿಇಟಿಗೆ ಟ್ರಿಕ್ಸ್ ನೇ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ದಟ್ ಯು ಕ್ಯಾನ್ ಸೇವ್ ಯೋರ್ ಟೈಮ್. ನೀವು 1 minute ಸಿಇಟಿಲಿ ನಿಮ್ಗೆ 100 ಕ್ವೆಶನ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರಿ 1 minute 8 seconds ಆಗಿರುತ್ತೆ. ಓಕೆ, ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾಗಿರುತ್ತೆ? 180 minutes ಟೈಮ್ ಇರುತ್ತೆ, ಅಂದ್ರೆ 3 hours. ಓಕೆ, 180 minutes ಅಲ್ಲಿ ನೀವು 100 ಕ್ವೆಶನ್ ಕವರ್ ಮಾಡಬೇಕು. ಅಂದ್ರೆ ಈಚ್ ಕ್ವೆಶನ್ ಗೆ ನಿಮ್ ಟೈಮ್ ಎಷ್ಟಾಗುತ್ತೆ? 1 minute 8 seconds ಅಪ್ರಾಕ್ಸ್. ಸೊ ಯೂಶಲಿ ಥಿಯರಿಲಿ ಅಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಸೊ ದಟ್ ಟೈಮ್ ವಿ ನೀಡ್ ಟು ಯುಟಿಲೈಸ್ ಫಾರ್ mathematics. But if you are using some tricks and techniques, definitely fractions of second only you can solve your problem. Not only you are solving, even with the confident on the answer. With the confident on the answer, you can solve it. ನಿಮಗೆ ಪಕ್ಕ ಇದೆ ರೈಟ್ ಆನ್ಸರ್ ಅನ್ನೋ ಕ್ಲಾರಿಟಿ ಇರುತ್ತೆ, ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ. ಓಕೆ, ಈವನ್ ಅದರ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ ಕ್ವೆಶನ್ ಅನ್ನ ಬಹಳ ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೈಯೆಸ್ಟ್ ಟ್ವಿಸ್ಟ್ ಟ್ರಿಕ್ಸ್ ಕೊಡುವಂತದ್ದೇ ಮ್ಯಾಥಮೆಟಿಕ್ಸ್. ದಟ್ ಸೊ ನಾವೀಗ ಮೊದಲನೇ ಕಾನ್ಸೆಪ್ಟ್ ನಾನು ಕವರ್ ಮಾಡಿದೆ. ಮೊದಲನೇ ಕಾನ್ಸೆಪ್ಟ್ ಅಲ್ಲಿ ಈಗಾಗಲೇ ಹೇಳ್ತಿದ್ದೀನಿ 90% ಆಫ್ ದ ಚಾನ್ಸಸ್ ಅಕರೆನ್ಸಸ್ ವೆರಿ ಲೆಸ್. ಯಾಕಂದ್ರೆ ಇದು ಜಸ್ಟ್ ಫಾರ್ ನಾಲೆಜ್. ಈ ವರ್ಡಿಂಗ್ಸ್ ಗಳನ್ನ ಕೀವರ್ಡ್ಸ್ ಗೊತ್ತಿದ್ರೆ ವಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್. ದ ನೆಕ್ಸ್ಟ್ ಟಾಪಿಕ್ ಇಸ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಈ ಟಾಪಿಕ್ ಎಲ್ಲ ಮುಗಿದ್ಮೇಲೆ ನಾನು ಚಾಪ್ಟರ್ ನ ಸ್ಪ್ಲಿಟ್ ಮಾಡಿ ಮಾರ್ಕ್ಸ್ ಕನ್ಕ್ಲೂಷನ್ ಕೊಡ್ತೀನಿ. ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅನ್ನೋದಕ್ಕೆ ಸ್ಟಾರ್ ಮಾರ್ಕ್ ಹಾಕ್ತೀನಿ. ಟ್ರಿಕ್ಸ್ ಗಳನ್ನ ಹೇಳ್ತೀನಿ. ನಾಟ್ ಓನ್ಲಿ ಫಾರ್ DCT, even for engineering also it will be very useful. Especially EC, E&E students ಗಳಿಗೆ mathematics not only in your technical subjects, even in your not only in mathematics, even in your technical subjects ಅಲ್ಲೂ ಕೂಡ ಮ್ಯಾಥ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಅತಿ ಹೆಚ್ಚು ಟ್ರಿಕ್ಸ್ ಟೆಕ್ನಿಕ್ಸ್ ಇರೋದೇ ನಮ್ಗೆ ಟ್ರಿಗ್ನೋಮೆಟ್ರಿ, ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್. ಗಾಟ್ ಇಟ್? ನಾನು ಅಲ್ಲಿ ಯಾವ್ದನ್ನು ಮೋರ್ ದೆನ್ 2 lines ಅಲ್ಲಿ ಸಾಲ್ವ್ ಮಾಡಲ್ಲ. ಎಲ್ಲ ವಿತಿನ್ 1 or 2 steps ಅಲ್ಲೇ ಸಾಲ್ವ್ ಮಾಡ್ತಾ ಹೋಗಿ. ಇದೆಲ್ಲ ಸ್ಟೆಪ್ಸ್ ಗಳು ಬೇಕು. ಇದೆಲ್ಲ ಡೆಫಿನಿಷನ್. ಥಿಯರಿ ಇರೋದು ಎರಡೇ ಕಡೆ. ಒಂದ್ ಸ್ವಲ್ಪ ಮ್ಯಾಟ್ರಿಕ್ಸ್ ಅಲ್ಲಿ ಬರ್ತದೆ, ಸ್ವಲ್ಪ ಸ್ಟ್ರೈಟ್ ಲೈನ್ ಅಲ್ಲಿ ಬರುತ್ತೆ, ಇನ್ನೆಲ್ಲೂ ಥಿಯರಿ ಇರಲ್ಲ. ಎಸ್, ದ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನೋಡೋಣ. ದ ಫಸ್ಟ್ ಟೈಪ್ ಈಸ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಈ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗಿರುತ್ತೆ? ದ ಶೇಪ್ ಇಟ್ ಸೆಲ್ಫ್ ಇಟ್ ಇಂಡಿಕೇಟ್ಸ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಶೇಪ್ ಇದೆ ಅಲ್ವಾ?
So this is also rectangular matrix and this is also rectangular matrix. So ಇಲ್ಲಿ mention ಮಾಡಿಕೊಂಡು ಇಲ್ಲಿ important note point is how many rows in this example? ಜೋರಾಗಿ ಹೇಳಬೇಕು. 2 rows. How many columns? 3 columns. In this example, how many rows? 4 rows. How many columns? 2 columns. So you can observe that row and column obviously differ ಆಗಿರುತ್ತೆ. ಸೇಮ್ ಇರೋ ಚಾನ್ಸೇ ಇಲ್ಲ. ಅರ್ಥ ಆಗ್ತಿದೆನಾ? ಆ ಡಿಫರ್ ಇದೆ ಅಂತ ಅಂದ್ರೆ that it indicates it is a rectangular matrix. Okay, so rectangular matrix ಅಲ್ಲಿ ಏನು ಇಲ್ಲ. The word itself, it indicates the shape of the matrix is rectangular. ನಾನು ಡೆಫಿನಿಷನ್ ಎಲ್ಲ ಬರ್ದೇ ಇಲ್ಲ. ಟಾಪಿಕ್ ಬರ್ದಿದ್ದೀನಿ, ಎಕ್ಸಾಂಪಲ್ ಬರ್ದಿದ್ದೀನಿ. The next is row matrix. A row, the word itself again it indicates row. Row ಅಂದ್ರೆ it is having only one row, any number of column. The standard is column is n. ಇಲ್ಲಿ ಎಷ್ಟು ಬೇಕಾದ್ರೂ ಇರಬಹುದು. Got it? So row matrix ಅಂದ್ರೆ it is having only one row, any number of columns. So ಇದಕ್ಕೆ example ನೋಡ್ರಿ. ಇದಕ್ಕೆ ಎಷ್ಟು row ಇದೆ? How many rows? One row. How many column? For 4 column. Okay. ಇದು ನಿಮಗೆ 4 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. Okay. Any example. Only one condition. It must be having only one row. ಅರ್ಥ ಆಯ್ತಾ? ಓಕೆ, ಯಾವುದನ್ನು ಬರ್ಕೊಳ್ಳೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ನೀವೇ ನಿನಗ್ ಬೇಕಾದ ಫಾರ್ಮ್ ಅಲ್ಲಿ ನೋಟ್ಸ್ ಮಾಡ್ಕೋಬೇಕು. ಓಕೆ, ಗ್ರಾಮರ್ ನಾನು ಆಕ್ಟಿವ್ ವಾಯ್ಸ್ ಅಲ್ಲಿ ಕೇಳಿದ್ದು ಎಕ್ಸಾಮ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕ್ವೆಶನ್ ಫಾರ್ಮ್ ಆಗ್ಬಹುದು. ಹಾಗಾಗಿ ಮೋರ್ ಕಾನ್ಸಂಟ್ರೇಟ್ ಆನ್ ಕಾನ್ಸೆಪ್ಟ್ ಓರಿಯೆಂಟೆಡ್. ಕಾನ್ಸೆಪ್ಟ್ ನ ಕಲ್ತ್ರೆ ಯು ಕ್ಯಾನ್ ಸಾಲ್ವ್ ಎನಿ ಕ್ವೆಶನ್. ಕರೆಕ್ಟ್ ಅಲ್ವಾ? ಅವ್ರು ಹೆಂಗೆ ಮಿಕ್ಸ್ ಮಾಡಿದ್ರು ಯು ಆರ್ ಏಬಲ್ ಟು ಆನ್ಸರ್ ಇಟ್. Got it? Yes. So rectangular ಆಯ್ತು, row matrix. ಸೌಂಡ್ ತುಂಬಾ ಮೆಲ್ಲಗೆ ಬರ್ತಿದೆ ಮ್ಯಾಮ್. Yes. 1 second. ನಿಮ್ ಸೌಂಡ್ ತುಂಬಾ ಮೆಲ್ಲಗೆ ಬರ್ತಿದೆ ಮ್ಯಾಮ್. 1 second. Okay. So online students ಗೆ voice and audio and video clear ಇದೆನಾ? ಹಾ ಮ್ಯಾಮ್. Yes. Okay. So next is column matrix. So column matrix ಅಲ್ಲಿ ಏನಾಗಿರ್ತದೆ? It is having only one column, any number of rows. So ಇದರಲ್ಲಿ ಇದು standard equation ಆಯ್ತು. So this is how many rows? ಎಷ್ಟು row ಇದೆ? 1, 2, 3, 4, 5. 5 rows, 1 column. 5 rows, 1 column ಆಗಿದೆ. So column matrix ಅಂದ್ರೆ ಅರ್ಥ ಆಯ್ತಾ? Rectangular shape. Row is also having only one row, any number of column. Column matrix having only one column, any number of rows. Enough ಅಲ್ವಾ? Definition. Example ನಿಮ್ಗೆ ಬರ್ಕೊಳಕ್ ಬರುತ್ತಲ್ವಾ? Yes. Next is square matrix. Okay. Square matrix ಅಲ್ಲಿ ಏನಾಗಿರ್ತದೆ? The shape itself it indicates ಏನಾಯ್ತು? Square matrix. Square ಅಂದ್ರೆ square shape ಅಲ್ಲಿ ಇದೆ. Okay. So 2 rows, 2 column is square matrix. 3 rows, 3 column is that is also square matrix. 2 rows 2 ಇದ್ರೆ ಇದನ್ನ ಏನಂತ ಕರಿತೀವಿ? Second order matrix. 3 rows 3 column ಇದ್ರೆ ಏನಂತ ಕರಿತೀವಿ? Third order matrix. This is third order matrix. So square matrix ಗೆ ಇನ್ನೊಂದು ಎಕ್ಸಾಂಪಲ್ ಆಲ್ಟರ್ನೇಟಿವ್ ನೇಮ್ ಏನೋ ಸೆಕೆಂಡ್ ಆರ್ಡರ್ ಅಂಡ್ ಥರ್ಡ್ ಆರ್ಡರ್. ಸೆಕೆಂಡ್ ಆರ್ಡರ್ ಅಲ್ಲಿ ರೋಸ್ ಮತ್ತೆ ಕಾಲಮ್ ಎಷ್ಟಾಗಿರುತ್ತೆ? 2 x 2. ಥರ್ಡ್ ಆರ್ಡರ್ ಅಲ್ಲಿ 3 x 3. ಸೊ ಯಾವ್ದೆಲ್ಲ ಆಯ್ತು? ರೆಕ್ಟಾಂಗ್ಯುಲರ್ ಶೇಪ್ ಇಟ್ಸ್ ರೋ ಹ್ಯಾವಿಂಗ್ ಓನ್ಲಿ ಒನ್ ರೋ, ಕಾಲಮ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ನೆಕ್ಸ್ಟ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, equal number of rows, equal number of columns. So here m is equals to n. So m equals to n ಎಲ್ಲಿ ಇರ್ತದೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತದೆ. m 1 ಎಲ್ಲಿ ಇರುತ್ತದೆ? 1 ಎಲ್ಲಿರುತ್ತೆ? m ರೋ ಮ್ಯಾಟ್ರಿಕ್ಸ್ ಅಲ್ಲಿ ಹ್ಯಾವಿಂಗ್ ಓನ್ಲಿ ಒನ್. If m is equals to 1,
ಇದ್ರೆ ಏನಾಯ್ತು ರೋ ಮ್ಯಾಟ್ರಿಕ್ಸ್. n1 ಇದ್ರೆ ಕಾಲಮ್ ಮ್ಯಾಟ್ರಿಕ್ಸ್. n ನಾಟ್ ಈಕ್ವಲ್. ಓಕೆ, ಈಕ್ವಲ್ ಇದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾಟ್ ಈಕ್ವಲ್ ಇತ್ತು ಅಂತ ಅಂದ್ರೆ ಏನಾಗುತ್ತೆ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಇದೊಂದು ವರ್ಡ್ ಡೆಫಿನಿಷನ್ ಅಲ್ಲೇ ನಾವು ಡೆಫಿನಿಷನ್ ಅನ್ನ ಚೇಂಜ್ ಮಾಡಬಹುದು. ಅರ್ಥ ಆಗ್ತಿದನಾ? ಎಸ್. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ದ ನೆಕ್ಸ್ಟ್ ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಓಕೆ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕಂಪಲ್ಸರಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ except principal diagonal elements. Okay, except principal diagonal element, all other elements are zero. This principal diagonal element andre higide alva, this shape. E diagonal element, it may be positive or it may be negative or combination of positive and negative, or it may be variables. ಪಾಸಿಟಿವ್ ನಂಬರ್ಸ್ ಇರ್ಬೋದು, ನೆಗೆಟಿವ್ ನಂಬರ್ಸ್ ಇರ್ಬೋದು, ವೇರಿಯಬಲ್ಸ್ ಇರ್ಬೋದು. ಇಟ್ ಮೇ ಬಿ ಇನ್ ದ ಥರ್ಡ್ ಆರ್ಡರ್ ಇರ್ಬೋದು ಆರ್ ಇನ್ ದ ಸೆಕೆಂಡ್ ಆರ್ಡರ್ ಅಲ್ಲಿ ಇರ್ಬೋದು. ಓಕೆ, ಇನ್ ದ ಸೆಕೆಂಡ್ ಆರ್ಡರ್ 2 cross 2. ಓಕೆ, 5 0 0 -6. Otherwise x 0 0 1. Otherwise -1. Got it? So diagonal matrix ಅಂದ್ರೆ ಅರ್ಥ ಆಯ್ತಾ? In a square matrix, except the principal diagonal element, all other elements are zero. Concept ಅರ್ಥ ಆಯ್ತಾ? ನಾನು ಅದನ್ನೇ ಏನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ, that is in the pictorial form. Except the principal diagonal element, all other elements are zero. This is diagonal matrix ಆಗಿರ್ತದೆ. Next is scalar matrix. Scalar ಅಂದ್ರೆ ಇಲ್ಲೇ ಡಯಾಗ್ನಲ್ ಅಂದ್ರೆ ಆಬ್ವಿಯಸ್ಲಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ನೆಕ್ಸ್ಟ್ ಇದು ಡಯಾಗ್ನಲ್ ಕೂಡ ಆಗಿರ್ಬೇಕು. ಡಯಾಗ್ನಲ್ ಅಂದ್ರೆ ಏನ್ ಹೇಳ್ತೀವಿ, ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋ, ಬಟ್ ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್. ಅರ್ಥ ಆಗ್ತಿದೆನಾ? ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್ ಆಗಿರುತ್ತೆ. ಇಟ್ ಮೇ ಬಿ ಪಾಸಿಟಿವ್, it may be negative, it may be variable, it may be in the third order or it may be in the second order. Clarity ಸಿಕ್ತಿದೆನಾ? ಓಕೆ, ನೆಕ್ಸ್ಟ್ ನಾನ್ ಬರೆದ ಎಕ್ಸಾಂಪಲ್ ಬರಿಬೇಕು ಅನ್ನೋ ರೂಲ್ ಇಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ನಿಮಗ್ ಬೇಕಾದ ಫಾರ್ಮ್ ಅಲ್ಲಿ ನಿಮಗ್ ಅರ್ಥ ಆಗೋ ತರ ನೋಟ್ಸ್ ನ ಫಾರ್ಮ್ ಮಾಡ್ಬೇಕು. ಅರ್ಥ ಆಗ್ತಿದೆನಾ? ನೀವೆಷ್ಟು ಶಾರ್ಟ್ ನೋಟ್ಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಎಲಾಬ್ರೇಟಿವ್ ನೋಟ್ಸ್ ಅಲ್ಲಿ ಪಾಯಿಂಟ್ ವೈಸ್ ನೋಟ್ಸ್ ಅನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ನಾನ್ ಮಾಡಿರೋ ಪಾಠನ ನಾನ್ ಹೇಗ್ ಪಾಯಿಂಟ್ ಮಾಡ್ತೀನಿ ಇನ್ನೋ 1 slide ಅನ್ನೋದನ್ನು ಶಾರ್ಟ್ ಮಾಡ್ತೀನಿ. ನಾವ್ ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡೋಣ. ಇನ್ ಸ್ಪೆಷಲ್ ಕೋಚಿಂಗ್ ಅನ್ನೋ ಇನ್ನೊಂದು ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತದೆ ಸ್ಪೆಷಲ್ ಕೋಚಿಂಗ್ ಅಲ್ಲಿ ಅವ್ರು ಕಂಪಲ್ಸರಿ ನಾನು ಹೇಳಿರೋದನ್ನ ಮಾಡ್ಬೇಕಾಗುತ್ತೆ. ಸೊ ಸ್ಪೆಷಲ್ ಕೋಚಿಂಗ್ ಗೆ ವಿ ಆರ್ ನಾಟ್ ಪೇಯಿಂಗ್ ಎನಿಥಿಂಗ್. Okay, already whatever you have paid, but you have to follow my rules. ಈಗ ರೂಲ್ ಇದೆ ಅಲ್ವಾ ಗವರ್ಮೆಂಟ್ ಇಂದ, ಮಕ್ಕಳ ಮೇಲೆ ಕೈ ಮಾಡ್ಬಿಡ್ದು, ಮಕ್ಳಿಗೆ ಕಣ್ ಬಿಡ್ಬಾರ್ದು ಅಂತ. ಓಕೆ, ರೂಲ್ ನ ಫಾಲೋ ಮಾಡ್ತೀನಿ. ಇಲ್ಲ ಮ್ಯಾಮ್ ನಮಗ್ ಸ್ಕೋರ್ ಮಾಡ್ಬೇಕು, ನೀವೇನಾದ್ರೂ ಹೇಳಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಮಕ್ಳಿದ್ರೆ ಯು ಗಿವ್ ಒನ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ನೇಮ್. ಫಾರ್ ದಟ್ ಐ ವಿಲ್ ಗಿವ್ ಸಮ್ ಟ್ರೈನ್, ಎಕ್ಸ್ಟ್ರಾ ಟ್ರೈನ್ ಅಪ್ ಮಾಡ್ತೀನಿ. ಅವಾಗ ನೀವು ನನ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡಂಗಿಲ್ಲ. ಬಟ್ ಒನ್ ಥಿಂಗ್ ಐ ಪ್ರಾಮಿಸ್, ನಾನ್ ಯಾರಿಗೂ ಟಚ್ ಮಾಡಲ್ಲ. ಓಕೆ, ನಾನ್ ಆಬ್ವಿಯಸ್ಲಿ ಬೈಯಲ್ಲ, ಆದ್ರೆ ಕೊಟ್ಟಿರೋ ವರ್ಕ್ಗಳನ್ನ ಸ್ವಲ್ಪ ಚೆಕ್ ಮಾಡ್ತೀನಿ. ಯಾರಿಗೆ ಸ್ಕೋರ್ ಮಾಡಬೇಕು ದೇ ಕ್ಯಾನ್ ಜಾಯಿನ್. ಒನ್ಸ್ ಜಾಯಿನ್ ಆಮೇಲೆ ಬಿಡೋ ಹಾಗಿಲ್ಲ. ನನ್ಗೆ ಇಷ್ಟ ಬಂದಾಗ ಬರ್ತೀನಿ, ಸ್ಪೆಷಲ್ ಕೋಚಿಂಗ್ ಬೇಡ ಅಂದ್ರೆ ಕ್ವಿಟ್ ಮಾಡ್ತೀನಿ ಅನ್ನೋ ಆಪ್ಷನ್ ಇಲ್ಲ. ಬಿಕಾಸ್ ಇಟ್ ಇಸ್ ಫ್ರೀ. ಕರೆಕ್ಟ್ ಅಲ್ವಾ? ನಮ್ ಕೋಚಿಂಗ್ ಜಾಯಿನ್ ಆಗಿರೋರ್ಗೆ ನಾನು ಅಡಿಷನಲ್ ಎಕ್ಸ್ಟ್ರಾ ನಿಮ್ಗೆ ಟಾರ್ಗೆಟ್ ಮಾಡಿ ಕಲಿಸ್ತಿದ್ದೀನಿ. ಆದ್ರೆ ನೀವು ನನ್ನ ರೂಲ್ ನ ಫಾಲೋ ಮಾಡಿಲ್ಲ ಅಂದ್ರೆ ನಾನು ಕಂಪ್ಲೀಟ್ಲಿ ಹೊರಗೋಗ್ತೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸ್ವಲ್ಪ ಕಾನ್ಸೆಪ್ಟ್ ಮೂವ್ ಮಾಡೋಣ. 1-3-4 days ಎಲ್ಲರಿಗೂ ವರ್ಕ್ ಕೊಡ್ತೀನಿ. ವರ್ಕ್ ಹೇಗಿರುತ್ತೆ ಅನ್ನೋದು ಚೆಕ್ ಮಾಡಿ. ಇಫ್ ಇಟ್ ಈಸ್ ಕಂಫರ್ಟಬಲ್ ಯು ಕ್ಯಾನ್ ಜಾಯಿನ್, ಅದರ್ವೈಸ್ ಆಲ್ಸೋ ನೋ ಇಶ್ಯೂಸ್. ಓಕೆ, ಸೊ ಸ್ಕೇಲಾರ್ ಅಲ್ಲಿ ಏನಾಗಿದೆ, ದಿಸ್ ಗಿವನ್ ಮ್ಯಾಟ್ರಿಕ್ಸ್
ಓಕೆ, ಈಗ ನೋಡೋಣ ಈ ಗಿವನ್ ಮ್ಯಾಟ್ರಿಕ್ಸ್ ಗೆ ಫಾರ್ ಎಕ್ಸಾಂಪಲ್ ಇದೇ 4ರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು 4 ಆಪ್ಷನ್ ಕೊಡ್ತಾರೆ. ಆಪ್ಷನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಆಪ್ಷನ್ ಬಿ ಡಯಾಗ್ನಲ್, ಆಪ್ಷನ್ ಸಿ ಸ್ಕೇಲಾರ್. ಓಕೆ, ಆಪ್ಷನ್ ಸಿ ಸ್ಕೇಲಾರ್, ಆಪ್ಷನ್ ಡಿ. ಓಕೆ, ಇಲ್ಲಿ ನಾನು ತಗೊಳ್ತೀನಿ ರೋ ಮ್ಯಾಟ್ರಿಕ್ಸ್. ಈಗ ಆಪ್ಷನ್ ಎ ಇಸ್ ಇಟ್ ಟ್ರೂ? ನಾನು ಈ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇಸ್ ಇಟ್ ಟ್ರೂ? ಸ್ಕ್ವೇರ್ ಅಲ್ವಾ? ಸ್ಕ್ವೇರ್ ಡೆಫಿನಿಷನ್ ಏನ್ ಹೇಳುತ್ತೆ? ಈಕ್ವಲ್ ನಂಬರ್ ಆಫ್ ರೋಸ್, ಈಕ್ವಲ್ ನಂಬರ್ ಆಫ್ ಕಾಲಮ್ಸ್. ಎಸ್, ಆನ್ಸರ್ ಇಸ್ ಎ, ರೈಟ್. ಓಕೆ, ನೀವೇನಾದ್ರೂ ಅರ್ಜೆಂಟ್ ಮಾಡ್ಕೊಂಡು ಓಕೆ ಎಕ್ಸಾಮ್ ಅಲ್ಲಿ ಎಸ್ ಆನ್ಸರ್ ಎ ಕರೆಕ್ಟ್ ಬಂದಿದೆ ಆಪ್ಷನ್ ಎ ಅಂತ ಕ್ಲಿಕ್ ಮಾಡೋ ಹಾಗಿಲ್ಲ. ದ ರೂಲ್ ನಂಬರ್ 1 ಆನ್ಸರ್ ರೈಟ್ ಅಂದ್ರೆ 3 ಆನ್ಸರ್ ರಾಂಗ್ ಅನ್ನೋದಕ್ಕೂ ನಿಮ್ಮ ಹತ್ರ ಪ್ರೂಫ್ ಇರಬೇಕು. ಎಸ್ಪೆಷಲಿ ನಿಮ್ಗೆ ಯಾವ್ದೋ ಸೊಲ್ಯೂಷನ್ ಮಾಡಿದಾಗ ಒಂದು 5 ಬರುತ್ತೆ, 5 ಬಂದ್ರೆ 5 ಅಷ್ಟೇ, ಅಲ್ಲಿ ನೀವು ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ. ಈ ತರದಲ್ಲಿ ನಾವು ಚೆಕ್ ಮಾಡಬೇಕು. ಸೊ ಅರ್ಜೆಂಟ್ ಮಾಡಬೇಡಿ. ಯಾಕೆ ಟೈಮ್ ಬೇಕು ಅಂತ ಅಂದ್ರೆ ಕ್ವೆಶ್ಚನ್ ಅನ್ನ ಟ್ವೈಸ್ ಓದ್ಲಿಕ್ಕೆ ಟೈಮ್ ಬೇಕು, ಆನ್ಸರ್ನ ಅನಲೈಸ್ ಮಾಡಕ್ ಟೈಮ್ ಬೇಕು, ಆನ್ಸರ್ ಆದ್ಮೇಲೆ 4 ಆನ್ಸರ್ನ ಡೆಫಿನಿಷನ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಡಯಾಗ್ನಲ್. ಇಸ್ ಇಟ್ ಡಯಾಗ್ನಲ್? ಡಯಾಗ್ನಲ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ? ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ all other elements are 0. Is it true? Yes. Yes. So answer B also right. Next, scalar. Scalar andre ಏನು ಹೇಳ್ತೀವಿ? Okay, all the principal diagonal must be same. Yes. ಸರಿ ಇದೆ ಅಲ್ವಾ? Yes. Is it row matrix? No. That? No. ಅರ್ಥ ಆಗ್ತಿದೆನಾ? ಹಾಗಾದ್ರೆ ನೀವು 3 ಆಪ್ಷನ್ಸ್ ಕ್ಲಿಕ್ ಮಾಡ್ತೀರಾ? 3 ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೂ ಅವರು 3 ಕೊಡ್ತಾರೆ. ಅರ್ಥ ಆಗ್ತಿದೆನಾ? ಸೊ ಎಕ್ಸಾಮ್ ಅಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಎನಿ 1 ಆನ್ಸರ್. ದಟ್ ಮಸ್ಟ್ ಬಿ ಎ ರೈಟ್ ಆನ್ಸರ್. ಗಾಟ್ ಇಟ್? ಹಾಗಾದ್ರೆ ಈ 3 ಕರೆಕ್ಟ್. ದೀಸ್ 3 ಆಪ್ಷನ್ಸ್ ಆಲ್ 3 ಆರ್ ಕರೆಕ್ಟ್, ಬಟ್ ವಿ ನೀಡ್ ಟು ಗಿವ್ ಪ್ರಿಯಾರಿಟೈಸ್ ಆನ್ಸರ್. ಗೊತ್ತಾಗ್ತಿದೆನಾ? ಸಿ ಆಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ ನಾಟ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಕರೆಕ್ಟ್ ಅಲ್ವಾ? ಎಲ್ಲಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಗಳೇ ಆಗಿರೋದಿಲ್ಲ. ಬಟ್ ಆಲ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಕರೆಕ್ಟ್ ಅಲ್ವಾ? ಸಿಮಿಲರ್ಲಿ ನೀವು ಪ್ರಿಯಾರಿಟೈಸ್ ಆನ್ಸರ್ಸ್ ಚೆಕ್ ಮಾಡ್ರಿ. ಈ ಡೆಫಿನಿಷನ್ ಹೇಳುತ್ತೆ ಇನ್ ಅ ಸ್ಕ್ವೇರ್, ಇನ್ ಅ ಡಯಾಗ್ನಲ್. ಇನ್ನ ಡಯಾಗ್ನಲ್ ಅಂದ್ರೆ ಅದು ಡೆಫಿನಿಷನ್ ಹೇಳುತ್ತೆ. ಹಾಗಾಗಿ ಸ್ಕ್ವೇರ್ ಅಲ್ಲ, ಡಯಾಗ್ನಲ್ ಅಲ್ಲ, ಆನ್ಸರ್ ಇಸ್ ಸ್ಕೇಲಾರ್. ಎಕ್ಸಾಂಪಲ್, ಎಕ್ಸಾಮ್ ಅಲ್ಲಿ ಸ್ಕೇಲಾರ್ ಕೊಟ್ಟಿಲ್ಲ ಅಂತ ಅಸಂಪ್ಷನ್ ಮಾಡಿ. ಈಗ ನೋಡೋಣ, ಎಕ್ಸಾಮ್ ಅಲ್ಲಿ ಸ್ಕೇಲಾರ್ ಕೊಟ್ಟಿಲ್ಲ, ಕಾಲಮ್ ಕೊಟ್ಟಿದ್ದಾರೆ. ಈಗ ಆನ್ಸರ್ ಯಾವುದು? ಡಯಾಗ್ನಲ್. ಇವಾಗ ಆನ್ಸರ್ ಯಾವುದು? ಡಯಾಗ್ನಲ್. ಸಪೋಸ್ ಡಯಾಗ್ನಲ್ ಕೊಟ್ಟಿಲ್ಲ, ಡಯಾಗ್ನಲ್ ಬದಲಿಗೆ ರೆಕ್ಟಾಂಗಲ್ ಕೊಟ್ಟಿದ್ದಾರೆ ಅಂತ ಅಸಂಪ್ಷನ್ ಮಾಡಿ, ಅವಾಗ ಆನ್ಸರ್ ಯಾವುದು? ಸ್ಕ್ವೇರ್. ಅರ್ಥ ಆಗ್ತಿದೆನಾ? ಯು ಮಸ್ಟ್ ಬಿ ಗಿವ್ ಎ ಪ್ರಿಯಾರಿಟೈಸ್ ಆನ್ಸರ್ಸ್ ವಿಚ್ ಈಸ್ ವೆರಿ ನಿಯರೆಸ್ಟ್ ಟು ದ ಗಿವನ್ ಪ್ರಾಬ್ಲಮ್. ದಟ್ ಮಸ್ಟ್ ಬಿ ಯೋರ್ ಆನ್ಸರ್. ಸಮ್ಟೈಮ್ಸ್ 4 ಆಪ್ಷನ್ಸ್ ರೈಟ್ ಆಗಿರುತ್ತೆ. ಹೇಗೆ 4 ಆಪ್ಷನ್ ರೈಟ್ ಆಗಿರುತ್ತೆ ಅಂದ್ರೆ ಆಲ್ ಆಫ್ ಎಬೋವ್. ಈಗ ನೋಡ್ರಿ, ಈಗ ಯಾವ್ದು ವಿಚ್ ಇಸ್ ರೈಟ್ ಆನ್ಸರ್? ಸಿ ಈಗ ನೋಡ್ರಿ, ಆಲ್ 4 ಆಪ್ಷನ್ಸ್ ರೈಟ್ ಅಲ್ವಾ? ಸ್ಕ್ವೇರು ಹೌದು, ಡಯಾಗ್ನಲ್ಲು ಹೌದು, ಸ್ಕೇಲಾರು ಹೌದು, ಆಲ್ ಎಬೋನು ಹೌದು. ಈಗ ವಿಚ್ ಇಸ್ ರೈಟ್ ಆನ್ಸರ್? ಈಗ ನೀವು ಸಿ ಕೊಡ್ತೀರಾ, ಡಿ ಕೊಡ್ತೀರಾ? ಡಿ ಕೊಡಬೇಕು. ಯಾಕಂದ್ರೆ ಡಿ ಎಲ್ಲಾರನ್ನೂ ಮ್ಯಾಚ್ ಮಾಡ್ತಾ ಇದೆ, ಎಲ್ಲ ಆನ್ಸರ್ನು ಸ್ಯಾಟಿಸ್ಫೈ ಮಾಡ್ತಿದೆ. ಈ ಆಪ್ಷನ್ ಬಂದಾಗ ಆನ್ಸರ್ ಇಸ್ ಆಪ್ಷನ್ ಡಿ. ಇಲ್ಲಿ ರೋ ಕೊಟ್ಟಾಗ ಆನ್ಸರ್ ಇಸ್ ಆಪ್ಷನ್ ಸಿ. ಇಲ್ಲಿ ಕಾಲಮ್, ಇಲ್ಲಿ ರೋ ಕೊಟ್ಟಾಗ ಆನ್ಸರ್ ಇಸ್ ಆಪ್ಷನ್ ಬಿ. ಗೊತ್ತಾಗ್ತಿದೆನಾ?
ಹೆಂಗ್ ಪ್ರಿಯೋರಿಟೈಸ್ ಮಾಡ್ಬೇಕು ಅಂತ. ಸೊ ಡೆಫಿನಿಷನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆನ್ಸರ್. ಓಕೆ, ಇಲ್ಲಿ ನಮ್ಗೆ ಆನ್ಸರ್ ಯಾವ್ದು ಬರ್ತದೆ? ಆನ್ಸರ್ ಈಸ್ ಆಪ್ಷನ್ ಡಿ. ಕಾಟ್ ಇಟ್? ಯಾವ ಎಕ್ಸಾಂಪಲ್ ಬೇಕಾದ್ರೂ ಅವರು ಕೊಡಬಹುದು. ಓಕೆ, ನಿಮ್ಗೆ ಈ ಕ್ಲಾರಿಟಿ ಗೊತ್ತಿಲ್ಲ ಅಂತ 4 ರೈಟ್ ಆನ್ಸರ್ಸ್ ನೇ ಹಾಕಿದೀನಿ. ಎಸ್, ನಾವು ನೆಕ್ಸ್ಟ್ ಟೈಪಿಗೆ ಹೋಗ್ಬಿಡೋಣ. ಎಸ್, ಸೊ ದ ನೆಕ್ಸ್ಟ್ ಟೈಪ್ ಇಸ್ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯೂನಿಟ್ ಆರ್ ಐಡೆಂಟಿಟಿ ಅಂದ್ರೆ ಇನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂದ್ರೆ ದಿಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೌದು, ಡಯಾಗ್ನಲ್ ಹೌದು, ಸ್ಕೇಲಾರು ಹೌದು. ಕರೆಕ್ಟಾ? ಈಗ ನೆಕ್ಸ್ಟ್ ಯಾವುದು? ಯೂನಿಟ್ ಹೌದು. ಆಲ್ ಆಫ್ ದ ಅಬೋ ಕೊಟ್ರೆ ಆನ್ಸರ್ ಇಸ್ ಆಲ್ ಆಫ್ ದ ಅಬೋ. ಈ ಕ್ಲಾರಿಟಿ ಬರ್ತಾ ಇದೆನಾ? ಎಸ್. ಸೊ ಯೂನಿಟ್ ಅಂತ ಏನಾದ್ರೂ ಕರಿತೀವಿ, ಆರ್ ಇಟ್ ಇಸ್ ಕಾಲ್ಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇನ್ ದ ಯೂನಿಟ್ ಮ್ಯಾಟ್ರಿಕ್ಸ್, ಇನ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್, what the definition? What is the definition for scalar matrix? Except the principal diagonal element, all other elements are zero. All the principal diagonal elements must be same. Okay, but it must be one. One agirbeku. Got it? One idre, that is called unit matrix or identity matrix. In the example, we are having only 2 examples. ಈ ಎರಡು ಬಿಟ್ಟು ಬೇರೆ ಯಾವ ಎಕ್ಸಾಂಪಲ್ ನೀವೇನ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, 2x2, 3x3. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಎಕ್ಸೆಪ್ಟ್ 1 ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ 0. ಸೊ 8th ಟೈಪ್ ಇಸ್ ಯಾವ್ದು ಬರ್ತದೆ? ನಲ್ ಆರ್ ಝೀರೋ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಯಾವ್ದು ಬರ್ತದೆ? ನಲ್ ಮ್ಯಾಟ್ರಿಕ್ಸ್ ಆರ್ ಝೀರೋ ಮ್ಯಾಟ್ರಿಕ್ಸ್. ಸೊ ನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ all the elements must be zero. Enedri? All the elements must be zero. It may be any shape. See here, it is rectangular shape, it is square shape. ಅರ್ಥ ಆಗ್ತಿದೆನಾ? ಈಗ ಈ ಕ್ವೆಶನ್ ಕೊಟ್ರು ಅಂತ ಅನ್ಕೊಳ್ಳೋಣ. ಆಪ್ಷನ್ ಎ ಸ್ಕ್ವೇರ್ ಇದೆ. ಓಕೆ, ಆಪ್ಷನ್ ಎ ಸ್ಕ್ವೇರ್, ಆಪ್ಷನ್ ಬಿ rectangle, otherwise option A row ಕೊಡ್ತೀನಿ, row, C null, D diagonal. Which is the right answer? Option C ಗೆ ಮ್ಯಾಕ್ಸ್ ಮ್ಯಾಚ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆಪ್ಷನ್ ಸ್ಕ್ವೇರ್ ಹೌದು, ಸ್ಕ್ವೇರ್ ಅಲ್ವಾ? ಎಸ್, ದಿಸ್ ಇಸ್ ರೈಟ್. ರೋನಾ ಅಲ್ಲ. ನಲ್ ಹೌದಾ? ನಲ್ ಮೀನ್ಸ್ ಆಲ್ ದ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಅವ್ರು ಹೇಳಿರೋದು ಓನ್ಲಿ ಸೈಜ್ ಬಗ್ಗೆ ಡಿಸ್ಕಷನ್. ಎಲಿಮೆಂಟ್ಸ್ ಬಗ್ಗೆ ಅವ್ರು ಏನು ಕಂಪಲ್ಸರಿ ರೂಲ್ ಮಾಡಿಲ್ಲ ಸ್ಕ್ವೇರ್ ಅಲ್ಲಿ. ಮೇ ಬಿ ಎನಿ ನಂಬರ್. ಹಾಗಾಗಿ ದಿಸ್ ಇಸ್ ನಾಟ್ ಎ ಸ್ಕ್ವೇರ್. ಆಕ್ಚುಲಿ ಇಟ್ ಇಸ್ ಸ್ಕ್ವೇರ್, ಬಟ್ ವೆನ್ ದ ನಲ್ ಆನ್ಸರ್ ಇಸ್ ದೇರ್, ದೆನ್ ಆನ್ಸರ್ ಮಸ್ಟ್ ಬಿ ಎ ನಲ್. Okay, diagonal howda? Is this diagonal? Yes, this is diagonal also. ಏನ್ ಹೇಳ್ತಾರೆ? ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋ. ಆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಝೀರೋ ಇರಬಾರ್ದು ಅಂತ ರೂಲ್ ಏನಿಲ್ಲ. ಹಾಗಾಗಿ ಇದು ಡಯಾಗ್ನಲ್ ಹೌದು, ಕರೆಕ್ಟ್ ಅಲ್ವಾ? ಆದ್ರೆ ನಾವು ಡಯಾಗ್ನಲ್ ಕನ್ಸಿಡರ್ ಮಾಡಲ್ಲ. ನೋಡಕ್ ನಿಮ್ಗೆ ಸಡನ್ ಆಗಿ ಡಯಾಗ್ನಲ್ ಅಂತ ಅನ್ನಿಸ್ಲೇ ಇಲ್ಲ ಅಲ್ವಾ? ಓಕೆ, ಡಯಾಗ್ನಲ್ ಡೆಫಿನಿಷನ್ ಮ್ಯಾಚ್ ಆಯ್ತಾ ಇಲ್ಲ? ನಮಗ್ ಒಟ್ಟು ಇದು ಏನಾದ್ರೂ ಇಲ್ಲಿ ಮಾತ್ರ ಝೀರೋ ಇರ್ಬೇಕು. ಈ ನಂಬರ್ ಝೀರೋ ಆದ್ರೂ ಇರ್ಲಿ, 1 ಆದ್ರೂ ಇರ್ಲಿ, ಪಾಸಿಟಿವ್ ಇರ್ಲಿ, ನೆಗೆಟಿವ್ ಇರ್ಲಿ, ವೇರಿಯೇಬಲ್ ಇರ್ಲಿ, ಝೀರೋನು ಇರ್ಬೋದು. ಆಕ್ಚುಲಿ ದಿಸ್ ಇಸ್ ಡಯಾಗ್ನಲ್ ಆಲ್ಸೋ ರೈಟ್, ಸ್ಕ್ವೇರ್ ಆಲ್ಸೋ ರೈಟ್, ನೆಕ್ಸ್ಟ್ ನಲ್ ಆಲ್ಸೋ ರೈಟ್, ಬಟ್ ಮ್ಯಾಥ್ಸ್ ಆನ್ಸರ್ ಇಸ್ ಮ್ಯಾಚಿಂಗ್ ವಿತ್ ನಲ್, ಹೆನ್ಸ್ ದ ಆನ್ಸರ್ ಇಸ್ ನಲ್. ಗಾಟ್ ಇಟ್? ಎಸ್. ಓಕೆ, 8th ಟೈಪ್ ಆಯ್ತು. ನೆಕ್ಸ್ಟ್ ಇಸ್ 9th ಟೈಪ್ ಈಸ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಪೋಸ್ ನಾವು ನೋಡೋದಾದ್ರೆ, ಓಕೆ, ನೆಕ್ಸ್ಟ್ ಟಾಪಿಕ್ ಏನು? ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಪೋಸ್ ಅಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ, ಟ್ರಾನ್ಸ್ಪೋಸ್ ಅನ್ನ a to the power of t ಅಥವಾ ಇಟ್ ಇಸ್ ಜಸ್ಟ್ ಡ್ಯಾಶ್. ಇದು 1 ಅಲ್ಲ, a ಡ್ಯಾಶ್ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಈಗ ಒಂದು ಗಿವನ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಇಟ್ ಮೇ ಬಿ ಎನಿ ಮ್ಯಾಟ್ರಿಕ್ಸ್, ಇಟ್ ಮೇ ಬಿ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ರೆಕ್ಟಾಂಗಲ್, ಎನಿ ಟೈಪ್. ಸೊ ಇಲ್ಲಿ they are giving one matrix. Okay,
ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಟ್ರಾನ್ಸ್ಪೋಸ್ ಅಂದ್ರೆ ರೋ ಇಸ್ ಚೇಂಜ್ಡ್ ಇಂಟು ಕಾಲಮ್ ಆರ್ ಕಾಲಮ್ ಇಸ್ ಚೇಂಜ್ಡ್ ಇಂಟು ರೋ. ಎನಿ ಒನ್ ಆಪ್ಷನ್ ವಿ ಹ್ಯಾವ್ ಟು ಡೂ. Okay, so I'll take case one. Row is changed into column. See, this is the first row. First row is changed into first column. Second row is changed into second column. Second row is changed into second column. So this is A matrix. This is transpose of a A matrix. Artha aayta? Yes. ಈಗ ನೋಡೋಣ. ಈಗ ಅಗೇನ್ ಎ ಮ್ಯಾಟ್ರಿಕ್ಸ್. ಈಗ ಕೇಸ್ 2 ತಗೊಳ್ತೀನಿ. ಕಾಲಮ್ ಟ್ರಾನ್ಸ್ಪೋಸ್ ಟು ರೋ ಅಂತ ತಗೊಳ್ತೀನಿ. ಕಾಲಮ್ ಟ್ರಾನ್ಸ್ಪೋಸ್ ಅಂತಂದ್ರೆ ಸೊ ದಿಸ್ ಇಸ್ ಫಸ್ಟ್ ಕಾಲಮ್. ಓಕೆ, ದಿಸ್ ಇಸ್ ಫಸ್ಟ್ ಕಾಲಮ್ ಅಲ್ಲ, ದಿಸ್ ಇಸ್ ಕಾಲಮ್ 1. ಈಗ ನಾನು ಹೇಳಿದ್ದೆ ಗೊತ್ತಾ ಡೆಫಿನಿಷನ್. ಯಾಕೆ ಬರಲ್ಲ? ಎಲ್ಲಾ ಕ್ವಶನ್ ಅಲ್ಲೂ ಅದು ಟಾಪಿಕ್ 1 ಕವರ್ ಆಗೇ ಆಗುತ್ತೆ. ಕಾಲಮ್ 1, ಕಾಲಮ್ 2, ರೋ, ಎಲಿಮೆಂಟ್ಸ್. ಓಕೆ, ಅದು ಎನಿವೇಸ್ ಕವರ್ ಆಗುತ್ತೆ. ಹಾಗಾಗಿ ಅದನ್ನ ಡೈರೆಕ್ಟ್ ಆಗಿ ಡೆಫಿನಿಷನ್ ಕೇಳಲ್ಲ. ಸೊ ಕಾಲಮ್ 1 is changed into column row 1, 1, 4. The column 2 is changed into, okay, second column is changed into second row. Third column is changed into third row. Third column is changed into third row. Got it? So ಈಗ ಅಬ್ಸರ್ವ್ ಮಾಡ್ರಿ, this and this. ನೀವು ರೋ ಇಸ್ ಚೇಂಜ್ ಇಂಟು ಕಾಲಮ್ ಆದ್ರೆ ಮಾಡಿ, ಆರ್ ಕಾಲಮ್ ಇಸ್ ಚೇಂಜ್ ಇಂಟು ರೋ, ದೆನ್ ಬೋತ್ ಆರ್ ಸೇಮ್. ಓಕೆ, ನಿಮ್ಗೆ ಯಾವ್ದು ಇಷ್ಟ ಅದನ್ನ ಮಾಡ್ಬೋದು. ನೋ ನೀಡ್ ಟು ಡೂ ಬೋತ್ ಆಪ್ಷನ್ಸ್, ಎನಿ ಒನ್ ಆಪ್ಷನ್. ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋ ಇಸ್ ಚೇಂಜ್ ಇಂಟು ಕಾಲಮ್ ಆರ್ ಕಾಲಮ್ ಇಸ್ ಚೇಂಜ್ ಇಂಟು ರೋ. ಓಕೆ, ಈಗ ನೋಡೋಣ ಈ ಬೋತ್ ಆರ್ ಸೇಮ್ ಅಲ್ವಾ. ಈಗ ನಾನು ದ ಗಿವನ್ ಎ ಮ್ಯಾಟ್ರಿಕ್ಸ್, A matrix the transposes, this is the transpose. Now I'm doing transpose of transpose. So now this is the given matrix. For this given matrix, I'm doing again transpose. Okay, so then any one option togoltini, row or column, anything. So first column changed into first row, second column changed into second row. Second column changed into second row. See the given question alva, question same ida. ಅರ್ಥ ಆಯ್ತಾ? ಅಂದ್ರೆ ಏನ್ ಡೆಫಿನಿಷನ್ ಹೇಳುತ್ತೆ? ದ ಟ್ರಾನ್ಸ್ಪೋಸ್ ಆಫ್ ಅ ಟ್ರಾನ್ಸ್ಪೋಸ್ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ಗಿವನ್ ಮ್ಯಾಟ್ರಿಕ್ಸ್. ಓಕೆ, ಕೊಟ್ಟಿರೋ ಮ್ಯಾಟ್ರಿಕ್ಸ್ 2 ಟೈಮ್ ಟ್ರಾನ್ಸ್ಪೋಸ್ ಮಾಡಿದ್ರೆ ವಿಲ್ ಗೆಟ್ ದ ಅಗೇನ್ ಸೇಮ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆನಾ? ಎಸ್. ಈಗ ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಡೆಫಿನಿಷನ್. ಈ ಡೆಫಿನಿಷನ್ ಮೇಲೆ ನಮ್ಗೆ ಸಿಇಟಿಲಿ ಕ್ವೆಶನ್ ಅರೈಸ್ ಆಗಿದೆ. ಓಕೆ, ಈ ಕ್ವೆಶನ್ ಮೇಲೆ ಎಕ್ಸಾಕ್ಟ್ಲಿ ಇದೇ ಫಾರ್ಮುಲಾ ಮೇಲೆ ಕ್ವೆಶನ್ ಅರೈಸ್ ಆಗಿದೆ. ಸೇಮ್ ಟು ಸೇಮ್ ಕ್ವೆಶನ್ ಇದೇ ಕೇಳಿರೋ. ದ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಡ್ಯಾಶ್. ಆನ್ಸರ್ ಎ. ಇಲ್ಲಿ ನಾನು ಕನ್ಫ್ಯೂಸ್ ಮಾಡಕ್ ಅವ್ರು ನಿಮ್ಗೆ ಏನ್ ಕೇಳ್ತಾರೆ? ಬಿ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್. ಆನ್ಸರ್ ಇಸ್ ಬಿ. ಅಷ್ಟೇ. ಅರ್ಥ ಆಗ್ತಿದೆನಾ? ಎಲ್ಲೋ ಒಂದ್ ಕಡೆ ಬಿ ಏನೋ ಕೇಳಿದಂಗಿದೆ, ಒಂದ್ ಕಡೆ ಏನೇ ಕೇಳಿದಾರೆ, ಡ್ಯಾಶ್ ಅಂತನಾದ್ರೂ ಕೇಳ್ತಾರೆ. ದ ಸೇಮ್ ಟಾಪಿಕ್ ಅಗೇನ್ ಇಟ್ ವಿಲ್ ಕಮ್ ಇನ್ ಟು ದ ಯಾವುದು ಎಫ್ ತ್ರಿಬಲಿ ಆಲ್ಜಿಬ್ರಿಕ್ ಫಂಕ್ಷನ್ ಅಲ್ಲಿ ಅಲ್ಲಿ ಬರ್ತಿದೆ ಮತ್ತೆ. ಓಕೆ, ಬೂಲಿಯನ್ ಆಲ್ಜಿಬ್ರಾ ಅನ್ನೋ ಟಾಪಿಕ್ ಬರುತ್ತೆ, ಅಲ್ಲೂ ಅಷ್ಟೇ. ಎ ಓಕೆ ಡ್ಯಾಶ್ ಆಫ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಅಲ್ಲಿ ಎ ಇಂಟು 0, ಎ ಇಂಟು 1 ಅಲ್ಲೂ ಮತ್ತೆ ಸೇಮ್ ಬರುತ್ತೆ. ಈಗ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ. Okay, if a given A matrix, ನೋಡಿ A matrix 2 cross 3 ಇದೆ ಅಂತ ಅಲ್ವಾ? A 2 cross 3 ಇದ್ರೆ A ಟ್ರಾನ್ಸ್ಪೋಸ್ ಸೈಜ್ ಏನಾಗಿರುತ್ತೆ? ರೋ ಕಾಲಮ್ ಆಗಿ ಚೇಂಜ್ ಆಗುತ್ತೆ, ಕಾಲಮ್ ವಿಲ್ ಚೇಂಜ್ ಇಂಟು ರೋ. ಹಾಗಾಗಿ ಆನ್ಸರ್ ಇಸ್ 3 cross 2 ಅಲ್ವಾ? If A is equals to 2 cross 3, then A transpose is dash. ಈ ತರ ಕ್ವೆಶನ್ ಕೇಳ್ತಾರೆ. ಇಲ್ಲ ಅಬ್ಸರ್ವ್ ಮಾಡ್ರಿ, 2 cross 3 ಇದೆ, ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಯ್ತು? 3 cross 2 ಬಂತ. 2 cross 3 ಇದಕ್ಕೆ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಮಾಡ್ಬೇಕು ಅಂತಿಲ್ಲ. ಇಫ್ ಎ ಇಸ್ ಈಕ್ವಲ್ಸ್ ಟು 2 cross 3, ದೆನ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು 3 cross 2. ಓಕೆ, ಸೊ ಕ್ವೆಶನ್ ಅನ್ನ ಯಾವುದೋ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಬಿಟ್ಟು ಫಾರ್ ದ ಗಿವನ್ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್
ಟ್ರಾನ್ಸ್ಪೋಸ್ ಕೇಳಿದ್ದಾರೆ. ದಿಸ್ ಈಸ್ ಒನ್ ಟೈಪ್ ಆಫ್ ಕ್ವೆಶನ್. ಈ ತರದ್ ಒನ್ ಟೈಪ್ ಆಫ್ ಕ್ವೆಶನ್ ಬಂದಿದೆ. ಕೆಲವು ಕ್ವೆಶನ್ ಅಲ್ಲಿ ಫಾರ್ಮುಲಾ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ, ಕೆಲವುದ್ರಲ್ಲಿ ಈ ತರ ಸೈಜ್ ಬೇಸ್ಡ್ ಕ್ವೆಶನ್ ಫಾರ್ಮ್ ಆಗಿದೆ, ಕೆಲವುದ್ರಲ್ಲಿ ಸೆಂಟೆನ್ಸ್ ಅಲ್ಲಿ ಫಾರ್ಮ್ ಮಾಡಿದ್ದಾರೆ. ಇನ್ ಅ ಗಿವನ್ ಮ್ಯಾಟ್ರಿಕ್ಸ್, okay, if the row is changed into column, column is changed into row, then dash. ಅಂದ್ರೆ ಡೆಫಿನಿಷನ್ ಕೊಟ್ಟು 4 ಆಪ್ಷನ್: ರೋ, ಕಾಲಮ್, ಟ್ರಾನ್ಸ್ಪೋಸ್, ಸಿಮೆಟ್ರಿಕ್. ರೋ ಚೇಂಜ್ ಆಗುತ್ತೆ ಕಾಲಮ್ಗೆ, ಕಾಲಮ್ ರೋ ಆಗಿ ಚೇಂಜ್ ಆಗುತ್ತೆ. ಇನ್ ವಿಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್? ಟ್ರಾನ್ಸ್ಪೋಸ್. ಇನ್ ದ ಫಾರ್ಮ್ ಆಫ್ ಥಿಯರಿ ಆಲ್ಸೋ ದೇ ಹ್ಯಾವ್ ಎಕ್ಸ್ಪ್ಲೇನ್. ಓಕೆ, ಅದನ್ನು ಕೂಡ ಕೇಳ್ತಾರೆ. ಓಕೆ, ಅದನ್ನೆಲ್ಲ ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಒಂದೇ ಕಾನ್ಸೆಪ್ಟ್ ನ 4 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಕ್ವೆಶನ್ ಅರೈಸ್ ಆಗಿರುವಂತದ್ದು. ಗಾಟ್ ಇಟ್? ಸೊ ಇಂಪಾರ್ಟೆಂಟ್ ಗೆ ನಾನು ಸ್ಟಾರ್ ಅನ್ನ ರೆಪ್ರೆಸೆಂಟ್ ಮಾಡಿದೀನಿ. ಓಕೆ, ದ ನೆಕ್ಸ್ಟ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಟೈಪ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಟೋಟಲ್ 17 ಟೈಪ್ಸ್ ಇದೆ. ಸೊ ನಾನೀಗ 10 ಟೈಪ್ಸ್ ನ ಕವರ್ ಮಾಡ್ತಿದ್ದೀನಿ. ಗಾಟ್ ಇಟ್? ಸೊ ಸಿಮೆಟ್ರಿಕ್ ಮತ್ತು ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಅಂತ ಬರ್ತದೆ. ಎಸ್, ನೋಡೋಣ. ಸೊ ಫಸ್ಟ್ ಏನೋ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಾಯ್ತು. ಈಗ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಓಕೆ, ಬೋರ್ಡ್ ಕಡೆ ನೋಡಿ, ಇಲ್ಲಿ ಏನ್ ತಗೊಂಡಿದ್ದೀನಿ? ಒನ್ ಎಕ್ಸಾಂಪಲ್ ಇಸ್ ದೇರ್. ಸೊ ಇನ್ ದಿಸ್ ಎಕ್ಸಾಂಪಲ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್. ಈಗ ನನ್ಗೆ ಏನ್ ಕೇಳ್ತಾ ಇದಾರೆ? ದ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಮಾಡ್ಬೇಕು ಅಂದ್ರೆ ದ ರೋ ಇಸ್ ಚೇಂಜ್ ಇಂಟು ಕಾಲಮ್ ಅಲ್ವಾ? ಸೊ ನಾವು ಐ ಚೇಂಜ್ ಇಂಟು the row is changed into column. Second row is changed into second column. Third row is changed into third column. Third column. ನಾನು ಏನ್ ಮಾಡಿದೆ? ಟ್ರಾನ್ಸ್ಪೋಸ್ ಮಾಡಿದೆ. ಸೊ ಈಗ ಅಬ್ಸರ್ವ್ ಮಾಡ್ರಿ, ಕ್ವೆಶನ್ ಅನ್ನ ಅಬ್ಸರ್ವ್ ಮಾಡಿ. ಇಸ್ ಬೋತ್ ದ ಸೇಮ್. ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಅದೇ ಬಂದಿದೆ. ಅರ್ಥ ಆಗ್ತಿದೆನಾ? ನಾನು ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ, ಟ್ರಾನ್ಸ್ಪೋಸ್ ಮಾಡಿದೆ. ಟ್ರಾನ್ಸ್ಪೋಸ್ ಆದ್ಮೇಲೆ ಎರಡು ಚೆಕ್ ಮಾಡಿ, ಬೋತ್ ಆರ್ ಸೇಮ್ ಇದೆ. ಇಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಪೋಸ್ ಏನಾಗಿ ಬಂದಿದೆ? ಏನೇ ಆಗಿದೆ. ದ ಟ್ರಾನ್ಸ್ಪೋಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಅಗೇನ್ ಇಟ್ ಇಸ್ ಗಿವನ್ ಮ್ಯಾಟ್ರಿಕ್ಸ್. ದಿಸ್ ಡೆಫಿನಿಷನ್ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆ ನಾವು? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನೀವು ಟ್ರಾನ್ಸ್ಪೋಸ್ ಮಾಡಿದ್ರು ಅದೇ ವಾಪಸ್ ಬರ್ತದೆ. ದಟ್ ಈಸ್ ಕಾಲ್ಡ್ symmetric matrix. Ega, this is a general form. So now I'm giving one example in the form of number. It may be positive or negative. Okay, 173. First row changed into first column. Second row is changed into second column. Third row is changed into third column. Okay, now you check it. Both are same. Again, A transpose is equals to A alva. Correct? Okay. ಈಗ ನಾನು ಕ್ವೆಶನ್ ಅನ್ನ ಓಕೆ ನಿಮಗೆ ಇಲ್ಲಿ ಒಂದು ಫಾರ್ಮ್ಯಾಟ್ ತೋರಿಸ್ತೀನಿ. ನಿಮಗೆ ಹೇಗೆ ಇದು ಟ್ರಾನ್ಸ್ಪೋಸ್ ವಿತೌಟ್ ಟ್ರಾನ್ಸ್ಪೋಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಎನಿ ನಂಬರ್, ಗಿವ್ ಒನ್ ಎಕ್ಸಾಂಪಲ್. ಯಾವ್ದಾದ್ರು ಒಂದು ನಂಬರ್ ಹೇಳಿ. 5 8 ಓಕೆ 5 6 8. ಓಕೆ, ಇಲ್ಲಿ ನಾವೇನ್ ಮಾಡೋಣ? 5 6 8 ಇದೆ. ಇದನ್ನ ಟ್ರಾನ್ಸ್ಪೋಸ್ ಸಿಮೆಟ್ರಿಕ್ ಅಂತ ಹೇಳ್ಬೇಕು ಅಂದ್ರೆ 5 6 8. ಈಗ ಮೊದಲನೇ ಬಿಡ್ರಿ 6 8 5. ನೆಕ್ಸ್ಟ್ 8 5 6. ನೆಕ್ಸ್ಟ್ ಏನು? 8 5 6. ಅರ್ಥ ಆಗ್ತಿದೆನಾ? ಸೊ ಈಗ ದಿಸ್ ಇಸ್ ದ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್. ಗಾಟ್ ಇಟ್? ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಇಲ್ಲಿ ಏನಿರುತ್ತೆ? ಒಂದ್ ಬಿಟ್ ಹಿಂಗ್ ಫಾರ್ಮ್ ಆಗುತ್ತೆ. ಈ ತರ ಫಾರ್ಮ್ ಆದ್ರೆ ಇದ್ರ ಟ್ರಾನ್ಸ್ಪೋಸ್ ಮಾಡಿ, ಓಕೆ, ಇದ್ರದ್ದು ಸೊ ಇದನ್ನ ಟ್ರಾನ್ಸ್ಪೋಸ್ ಮಾಡಿ. ಓಕೆ, ಈಗ ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬಂತು? ಈಗ ನಾನು ಮೈನಸ್ ತಗೊಳ್ತೀನಿ, ಎಲ್ಲಾದ್ರೂ ಒಂದ್ ಮೈನಸ್.
ಈಗ ನೆಕ್ಸ್ಟ್ ಇಲ್ಲಿ ಮೈನಸ್ ಬಂದಿರ್ಬೇಕು, ಇಲ್ಲಿ ಮೈನಸ್ ಬಂದಿರ್ಬೇಕು. ಕರೆಕ್ಟಾ? 5 - 8 -6 8. ಓಕೆ, ಈ ಟ್ರಾನ್ಸ್ಪೋಸ್ ಮಾಡೋದು. ಟ್ರಾನ್ಸ್ಪೋಸ್ ಮಾಡಿದ್ರೆ 5 -6 8. So second row -6 8 5. Next is 8 5 -6. So question check ಮಾಡಿ. Say any number. It may be positive, negative, variables, anything. Got it? So ಈ ಫಾರ್ಮ್ಯಾಟ್ ಅಲ್ಲಿ ನಾವು ಚೇಂಜ್ ಮಾಡಿದ್ರೆ this is called symmetric matrix. Symmetric matrix ನ ನೀವು ಸಾಲ್ವ್ ಮಾಡಿನೇ ಚೆಕ್ ಮಾಡಬೇಕು ಅಂತಿಲ್ಲ. ದ ಗಿವನ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡಬೇಕು, ಸೇಮ್ ಬಂತು ಅಂದ್ರೆ ಸಿಮಿಟ್ರಿಕ್ ಅಂತ ಹೇಳ್ಬೇಕು. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಇದ್ರದ್ದು ಇನ್ನೊಂದು ಪೇರ್ ಇದೆ, ದಟ್ ಇಸ್ ಕಾಲ್ಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಅದು ಒಂದು ನೋಡ್ಬಿಡೋಣ. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಮಸ್ಟ್ ಬಿ 0 ಆಗಿರ್ಬೇಕು. ಕೆಲವ್ರು ಕನ್ಫ್ಯೂಸ್ ಆಗಿದೆ, ಇಲ್ಲಿ ನಂಬರ್ ಬರ್ದಿದ್ವಿ, ಅದು ನಂಬರ್ ಇರಲ್ಲ, must be 0. Make it correction. Okay, ಇಲ್ಲಿ ಏನಾಗಿರ್ಬೇಕು ಬೋರ್ಡ್ ಕಡೆ ನೋಡ್ರಿ. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಓಕೆ, ಸೊ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ರೆ ಏನ್ ಮಾಡಬೇಕು? ದ ಫಸ್ಟ್ ರೋ ಈಸ್ ಚೇಂಜ್ ಇಂಟು ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಈಸ್ ಚೇಂಜ್ ಇಂಟು ಫಸ್ಟ್ ಕಾಲಮ್ ಅಂದ್ರೆ ಏನಾಯ್ತು? ಓಕೆ, ನಾನು ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ. So first row 0 - b - c. First row is changed into first column. Next is second row is changed into second column. Second row is changed into second column. Third row is changed into third column. Third row is changed into third column. ಒಂದು ಅಬ್ಸರ್ವ್ ಮಾಡ್ರಿ, ಸೈನ್ ಇಲ್ಲಿ ನೋಡ್ರಿ ಅಪ್ಪರ್ ಟ್ರಯಾಂಗಲ್ ಅಲ್ಲಿ ಇದೆ. ಆಫ್ಟರ್ ದ ಟ್ರಾನ್ಸ್ಪೋಸ್ ಎಲ್ಲಿ ಬಂತು? ಲೋಯರ್ ಟ್ರಯಾಂಗಲ್ ಅಲ್ಲಿ ಟ್ರಾನ್ಸ್ಫರ್ ಆಯ್ತು. ನಂಬರ್ಸ್ ಇನ್ ವೇರಿಯೇಬಲ್ಸ್ ಎಲ್ಲ ಸೇಮೇ ಇದೆ. ಇದ್ರಲ್ಲಿ ಕಂಪಲ್ಸರಿ ಏನಾಗಿರ್ಬೇಕು? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಮಸ್ಟ್ ಬಿ 0. ಇದು ಹೆಂಗೆ? ಆಪೋಸಿಟ್ ಟು ದ ಡಯಾಗ್ನಲ್ ಎಲಿಮೆಂಟ್. ಡಯಾಗ್ನಲ್ ಎಲಿಮೆಂಟ್ ಏನ್ ಹೇಳ್ತೀವಿ? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಏನಾದ್ರೂ ಎಲಿಮೆಂಟ್ಸ್ ಇರ್ತದೆ. Except principal diagonal elements, all other elements are 0. ಈಗ ಇಲ್ಲಿ ಏನ್ ಹೇಳ್ತೀವಿ? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಮಸ್ಟ್ ಬಿ 0. ಹಾಗಂತ ಉಳಿದಿರೋದೆಲ್ಲ ಏನ್ ಬೇಕಾದಿರಂಗಿಲ್ಲ. ಅರ್ಥ ಆಗ್ತಿದೆನಾ? ಕಂಪಲ್ಸರಿ ಏನಾಗಿರುತ್ತೆ ಅಂದ್ರೆ ನಂಬರ್ಸ್ ಗಳು ಸೇಮ್ ಇರುತ್ತೆ. ಇಲ್ಲಿ ನೋಡ್ರಿ, ನಾವ್ ಇದನ್ನ ಪೇರ್ ಮಾಡಿ ತೋರಿಸ್ತೀವಿ. ಇವರಿಬ್ರು ಒಂದು ಪೇರ್ ನೋಡಿದ್ರೆ ಗೊತ್ತಾಗುತ್ತೆ, BB. ಕರೆಕ್ಟಾ? ನೆಕ್ಸ್ಟ್ ಪೇರ್ ಯಾರು ಅಂದ್ರೆ ಇವರು ಎ ಪೇರು. ಓಕೆ, ನೆಕ್ಸ್ಟ್ ಪೇರ್ ಯಾರು ಅಂದ್ರೆ CC ಪೇರ್. ಕಲರಿಂಗ್ ಅರ್ಥ ಆಗ್ತಿದೆನಾ ಯಾರ್ಯಾರು ಅಂತ ಹೇಳ್ಬಿಟ್ಟು? ಎಸ್. ಈಗ ಏನ್ ಮಾಡ್ಬೋದು? ಇವ್ರಿಬ್ರಲ್ಲಿ ಯಾರಾದ್ರೂ ಒಂದ್ ಕಡೆ ಮೈನಸ್ ಇರ್ಬೇಕು. ಟ್ರಾನ್ಸ್ಪೋಸ್ ಮಾಡಿದಾಗ ಇಲ್ಲಿರೋರು ಇಲ್ಲಿಗೆ ಬರ್ತದೆ, ಇಲ್ಲಿರೋಂತ ಮೈನಸ್ ಇಟ್ ವಿಲ್ ಮೂವ್ ಟು ಹಿಯರ್. So if it is here or here, okay, it will also shift from here to here or here to here. Got it? Okay. So this is a, see here, I have given in this example, in the upper triangle minus is there. After the transpose, it changed into lower triangle. It sign of change. Suppose lower triangular after the transpose, it will change into the upper triangle. Is nothing but ಏನಾಗ್ತದೆ? The transpose ಅನ್ನೋದು it is a negative of given matrix. Given matrix ಏನಿದೆ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಫಾರ್ಮ್ ಆಗುತ್ತೆ. ಇಲ್ಲಿರೋ ಮೈನಸ್ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಮೈನಸ್ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಮೈನಸ್ ಇಲ್ಲಿಗೆ ಬರುತ್ತೆ. ಅರ್ಥ ಆಗ್ತಿದೆನಾ? ಅಂದ್ರೆ ನೆಗೆಟಿವ್ ಗಿವನ್ ಕ್ವೆಶ್ಚನ್ ಗೆ ನೆಗೆಟಿವ್ ಆಗಿ ಬರುತ್ತೆ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಲ್ಲಿ ಬರ್ತದೆ? ಎಲಿಮೆಂಟ್ ಅಲ್ಲಿ ನಿಮ್ಗೆ ಮೈನಸ್ ಫಾರ್ಮ್ ಆಗುತ್ತೆ. ಸೊ ಇದಕ್ಕೆ ಡೆಫಿನಿಷನ್ ಏನು? ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಎ. ಪ್ಲಸ್ ಎ ಇದ್ರೆ ಯಾವುದು? ಸಿಮಿಟ್ರಿಕ್. ಮೈನಸ್ ಎ ಇದ್ರೆ ಯಾವುದು? ಸ್ಕ್ಯೂ ಸಿಮಿಟ್ರಿಕ್. ಸಿಮಿಟ್ರಿಕ್ಗೂ ಸ್ಕ್ಯೂ ಸಿಮಿಟ್ರಿಕ್ಗೂ ಅರ್ಥ ಆಗ್ತಿದೆ?
ಓಕೆ, ಈಗ ನೋಡೋಣ. ಒಂದ್ ನಂಬರ್ ಕೊಟ್ಟಿದೀವಿ. ಓಕೆ, ಈ ನಂಬರ್ ಅಲ್ಲಿ ಅವಾಗ್ಲೇ ಇಲ್ಲಿ ಮೈನಸ್ ಅಪ್ಪರ್ ಟ್ರಯಾಂಗಲ್ ಅಲ್ಲಿ ಇತ್ತು. ಈಗ ನಂಬರ್ ಅಲ್ಲಿ ಎಲ್ಲಿದೆ? ಲೋವರ್ ಟ್ರಯಾಂಗಲ್ ಅಲ್ಲಿ ಇದೆ. ಟ್ರಾನ್ಸ್ಪೋಸ್ ಮಾಡೋಣ. ದ ಫಸ್ಟ್ ರೋ ಇಸ್ ಚೇಂಜ್ಡ್ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಸ್ ಚೇಂಜ್ಡ್ ಇಂಟು ಸೆಕೆಂಡ್ ಕಾಲಮ್, ದ ಥರ್ಡ್ ರೋ ಇಸ್ ಚೇಂಜ್ಡ್ ಇಂಟು ಥರ್ಡ್ ಕಾಲಮ್, ಥರ್ಡ್ ರೋ ಇಸ್ ಚೇಂಜ್ಡ್ ಇಂಟು ಥರ್ಡ್ ಕಾಲಮ್. ಅರ್ಥ ಆಗ್ತಿದೆ? ಎಸ್, ಅಬ್ಸರ್ವ್ ಮಾಡ್ರಿ, ನಾನು ಏನ್ ಹೇಳಿದ್ದೆ? ಲೋವರ್ ಟ್ರಯಾಂಗುಲರ್ ಅಲ್ಲಿರೋ ಮೈನಸ್ ಅಪ್ಪರ್ ಟ್ರಯಾಂಗುಲರ್ ಬಂತು. ಇದಕ್ಕೆ ಇನ್ನು ಒಂದು ಎಕ್ಸಾಂಪಲ್ ನೋಡ್ತೀನಿ. ನಾನು ಈಗ ನಿಮಗೆ ಕೊಡಬಹುದಾದಂತ ಆಲ್ ಡಿಫ್ರೆಂಟ್ ಫಾರ್ಮ್ ಆಫ್ ಎಕ್ಸಾಂಪಲ್ಸ್ ನ ನಾನು ಇಲ್ಲೇ ಫಾರ್ಮ್ ಮಾಡಿದ್ದೀನಿ. ಓಕೆ, ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಆನ್ ಸ್ಪಾಟ್ ಟೆಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಕ್ವೆಶನ್ ಹಾಕ್ತೀನಿ. ಇನ್ ದ ನೆಕ್ಸ್ಟ್ ಸೆಷನ್ ಕ್ವೆಶನ್ ಗೆ ಇಮಿಡಿಯೇಟ್ ನಿಮ್ಮ ಆನ್ಸರ್ ನ ನೀವು ಲಾಕ್ ಮಾಡ್ಬೋದು. ನಾನು ಟೈಮ್ ಕೊಡ್ತೀನಿ. ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಲಾಕ್ ಮಾಡ್ತಾ ಹೋಗಿ. ಟೆಸ್ಟ್ ನಾನು ನಿಮ್ಗೆ ಮುಗಿದ್ಮೇಲೆ, ಕಾನ್ಸೆಪ್ಟ್ ಮುಗಿದ್ಮೇಲೆ ಮಾಡ್ಬೇಕು ಅಲ್ಲ, ಈ ಕಾನ್ಸೆಪ್ಟ್ ಇಲ್ಲೇ ಟೆಸ್ಟ್ ಮಾಡ್ಬಿಡ್ಬೋದು. ಅರ್ಥ ಆಗ್ತಿದೆನಾ? ಒಟ್ಟಾರೆ ಕ್ವೆಶನ್ ಗಳಿಗೆ ನಿಮ್ ಓನ್ ಆಗಿ ಯು ಹ್ಯಾವ್ ಟು ಆನ್ಸರ್ ಇಟ್. ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್. ಮಿಸ್ಟೇಕ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಆದರೆ ದ ಸೇಮ್ ಮಿಸ್ಟೇಕ್ಸ್ ಯು ಶುಡ್ ನಾಟ್ ರಿಪೀಟ್ ಇನ್ ಯೋರ್ ಸಬ್ಜೆಕ್ಟ್, ಈವನ್ ಇನ್ ಯೋರ್ ಲೈಫ್. ಸೇಮ್ ಮಿಸ್ಟೇಕ್ಸ್ ಶುಡ್ ನಾಟ್ ರಿಪೀಟ್ ಅಗೇನ್ ಅಂಡ್ ಅಗೇನ್. ಕರೆಕ್ಟ್ ಅಲ್ವಾ? ಎಸ್, ನಾನು ಮಾಡೋಣ. ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ನೀವೇ ಯಾವ್ದಾದ್ರು ಒಂದು ನಂಬರ್ ಅನ್ನ ನಾವು ಫಾರ್ಮ್ ಮಾಡ್ಬೋದು. ಕಂಪಲ್ಸರಿ ಏನು ಹೇಳ್ತದೆ? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ 0. ಪೇರ್ ಏನ್ ಹೇಳ್ತೀವಿ? ಯಾವ ನಂಬರ್ ತಗೊಳ್ಳಿ? ಎಕ್ಸಾಂಪಲ್ ಹೇಳು ಮದಿಹ. 3. ಓಕೆ, ಇಲ್ಲಿ ಒಂದ್ ನಂಬರ್ ತಗೊಳ್ತೀರಿ. ಯಾರು? ಸಾಯಿ. 4. ಎಸ್. ಸೊ ನೀವು ಕ್ಲಾಸ್ ಅಲ್ಲೇ ಇರ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇವ್ರಿಗೆ ಇಲ್ಲಿ ಒಂದ್ ಪೇರ್ ಸಿಕ್ತು. ಇನ್ನೊಬ್ರು ಯಾರಾದ್ರೂ ಒಂದು ನೆಗೆಟಿವ್ ನಂಬರ್ ಹೇಳಿ. ಓಕೆ, ಯಾರು? ಪ್ರಜ್ವಲ್. ಮೈನಸ್ ಇಲ್ಲೇ ಇಲ್ಲ, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಬರೀಬಹುದು, ನಿನಗೆ ಅರ್ಥ ಮಾಡ್ಸೋಕೆ ಕನ್ಫ್ಯೂಸ್ ಆಗುತ್ತೆ. ಬೇರೆ ಯಾವ್ದಾದ್ರು ನಂಬರ್? -5. ಎಸ್, ಅರ್ಥ ಆಯ್ತಾ? ಈಗ ನಾನು ನೀವು ಯಾವ ನಂಬರ್ ಬೇಕಾದ್ರೂ ತಗೊಂಡು, ಈಗ ಇದ್ರದ್ದು ಪೇರ್ ಅಲ್ವಾ? ಹಾಗಾದ್ರೆ ಇಲ್ಲಿ ಪ್ಲಸ್ ಕೊಟ್ರೆ ಇಲ್ಲೇನ್ ಮಾಡ್ಬೇಕು ನಾನು? ಮೈನಸ್ ತಗೋಬೇಕು. ಇಲ್ಲಿ ಪ್ಲಸ್ ಕೊಟ್ರೆ ಇಲ್ಲೇನ್ ತಗೋಬೇಕು? ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ ಕೊಟ್ರೆ ನಾನು ಏನ್ ತಗೋಬೇಕು? ಪ್ಲಸ್ ತಗೋಬೇಕು. ಓಕೆ, ಈಗ ಕ್ವೆಶನ್ ನೋಡಿದ್ರೆ ಹೇಳ್ಬೋದಾ ದಿಸ್ ಇಸ್ ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಕರೆಕ್ಟಾ? ಈಗ ಇದನ್ನ ಟ್ರಾನ್ಸ್ಪೋಸ್ ಮಾಡೋಣ. ಸ್ಕ್ಯೂ ಸಿಮೆಟ್ರಿಕ್ ನ ಟ್ರಾನ್ಸ್ಪೋಸ್ ಮಾಡಿ ನೋಡೋಣ. ದ ಫಸ್ಟ್ ರೋ ಇಸ್ ಚೇಂಜ್ಡ್ ಇಂಟು ಫಸ್ಟ್ ಕಾಲಮ್, second row is changed into second column, third row is changed into third column. So check ಮಾಡಿ, ಇಲ್ಲಿರೋ ಮೈನಸ್ ಇಲ್ಲಿಗೆ ಶಿಫ್ಟ್ ಆಗಿದೆ. ಕರೆಕ್ಟಾ? ಇಲ್ಲಿರೋ ಮೈನಸ್ ಇಲ್ಲಿಗೆ ಶಿಫ್ಟ್ ಆಗಿದೆ, ಇಲ್ಲಿರೋ ಮೈನಸ್ ಇಲ್ಲಿಗೆ ಶಿಫ್ಟ್ ಆಗಿದೆ. ನಾನು ಆಲ್ರೆಡಿ ಹಿಂಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಡೆಫಿನಿಷನ್ ಇಸ್ ನಥಿಂಗ್ ಬಟ್ ವಾಟ್ ಏನ್ ಮ್ಯಾಟ್ರಿಕ್ಸ್ ಇದೆ ಅದರ ನೆಗೆಟಿವ್ ಫಾರ್ಮ್ ಆಗಿದೆ. ದ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಮೈನಸ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್. ಡೆಫಿನಿಷನ್ ಅಲ್ಲಿ ಕೇಳಬಹುದು. ಓಕೆ, ಇಫ್ ದ ಟ್ರಾನ್ಸ್ಪೋಸ್ ಆಫ್ ಎನಿ ಗಿವನ್ ಮ್ಯಾಟ್ರಿಕ್ಸ್ ಇಫ್ ನೆಗೆಟಿವ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಬಂದ್ರೆ ಆಫ್ಟರ್ ದ ಟ್ರಾನ್ಸ್ಪೋಸ್ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ. ಫಾರ್ ದಟ್ ಮ್ಯಾಟ್ರಿಕ್ಸ್ after the transpose the given matrix negative ಅಲ್ಲಿ ಬಂತು ಅಂದ್ರೆ that is called which type of matrix? Skew symmetric matrix. After the transpose, if the result matrix ಅಂದ್ರೆ transpose ಆಗಿರೋ matrix if it is a given matrix ಆಗಿದ್ರೆ ಯಾವ ತರ ಆಗಿರುತ್ತೆ? ಯಾವ ಟೈಪ್ matrix? Symmetric matrix. ಕ್ಲಾರಿಟಿ ಸಿಕ್ತಾ? Yes. So ಇವತ್ತು ನಾನು ಒಟ್ಟು ಎಷ್ಟು ಟೈಪ್ ಅನ್ನ ಕವರ್ ಮಾಡಿದೆ? ಓಕೆ, ಇನ್ 2 ಕವರ್ ಮಾಡಿ, ಇನ್ನೂ ಇದೆ ಕ್ಲಾಸಸ್ ಮಾಡೋದು. ಸೊ ಸ್ಕ್ಯೂ ಸಿಮೆಟ್ರಿಕ್ ಇದೆ ಫಾರ್ಮ್ ಅಲ್ವಾ? ನಾನು ಆಲ್ರೆಡಿ ಇದನ್ನ ಕವರ್ ಮಾಡಿದ್ದೀನಿ. ಇಲ್ಲಿರೋ ಮೈನಸ್ ಇಲ್ಲಿ ಬರುತ್ತೆ, ಇಲ್ಲಿರೋ ಮೈನಸ್ ಇಲ್ಲಿ ಹೋಗುತ್ತೆ, ಇಲ್ಲಿರೋ ಮೈನಸ್ ಇಲ್ಲಿ ಹೋಗುತ್ತೆ. ನೀವೇ ಫಿಲ್ ಮಾಡಿದ್ರೆ ಇದನ್ನ ಟ್ರಾನ್ಸ್ಪೋಸ್ ಅಂತ ಫಾರ್ಮ್ ಮಾಡಬಹುದು. ಎಸ್. ಸೊ
The next, so 11 type ಆಯ್ತು. The 12th is equal size matrix. Okay, when we are calling equal size ಅನ್ಬೇಕು ಅಂದ್ರೆ there must be a true matrix. Okay, when we are comparing something with other, okay, ಈಗ ನಾನು ಕಂಪೇರ್ ಮಾಡಬೇಕು ಅಂದ್ರೆ ಐ ಕಾಂಟ್ ಕಂಪೇರ್ ವಿತ್ ಮೈ ಸೆಲ್ಫ್, ಕರೆಕ್ಟ್ ಅಲ್ವಾ? ನಾನು ಕಂಪೇರ್ ಮಾಡಬೇಕು ಅಂದ್ರೆ ಇನ್ನೊಬ್ರ ಜೊತೆಗೆ ಕಂಪೇರ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಹಾಗಾಗಿ ಈಕ್ವಲ್ ಸೈಜ್ ಅನ್ಬೇಕಂದ್ರೆ ಮಸ್ಟ್ ಬಿ ಟೂ ಮ್ಯಾಟ್ರಿಕ್ಸಸ್ ಇರಬೇಕು. ಇಫ್ ಎ ಮ್ಯಾಟ್ರಿಕ್ಸ್ ಸೈಜ್ 2x3 ಇದೆ ಅಲ್ವಾ, ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಬಿ ಸೈಜ್ ಕೂಡ ಏನಾಗಿರ್ಬೇಕು, 2x3 ಆಗಿರ್ಬೇಕು. ಓಕೆ, ದೆನ್ ಎ ಅಂಡ್ ಬಿ ಆರ್ ಕಾಲ್ಡ್ ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ನಮ್ಗೆ ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್ ಅಲ್ಲಿ ಈ ಪಾಯಿಂಟ್ ಫುಲ್ ಕ್ಲಾರಿಟಿ ಸಿಗುತ್ತೆ. ನಮ್ಗೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ಎ ಅಂಡ್ ಬಿ ಮಸ್ಟ್ ಬಿ ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ ವಿ ಕ್ಯಾನ್ ಆಪರೇಟ್ ಇಟ್, ವಿ ಕ್ಯಾನ್ ಆಡ್ ಇಟ್, ವಿ ಕ್ಯಾನ್ ಸಬ್ಟ್ರಾಕ್ಟ್ ಇಟ್, ಅದರ್ವೈಸ್ ವಿ ಕಾಂಟ್, ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಗ್ತಿದೆನಾ? ಹಾಗಾಗಿ ಸೈಜ್ ಅಂದ್ರೆ ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಎಂ ಕ್ರಾಸ್ ಎನ್. ಎದು ಸೈಜ್ ಏನಿರುತ್ತೆ ಬಿದು ಸೈಜ್ ಕೂಡ ಮಸ್ಟ್ ಬಿ ಸೇಮ್. ದೆನ್ ಎ ಅಂಡ್ ಬಿ ಆರ್ ಕಾಲ್ಡ್ ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್. ಬಟ್ ಎಲಿಮೆಂಟ್ಸ್ ಬಗ್ಗೆ ವಿ ಆರ್ ನಾಟ್ ಬಾದರಿಂಗ್. ಬಟ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂದ್ರೆ ಸೈಜ್ ಮಸ್ಟ್ ಬಿ ಸೇಮ್, ಸೈಜ್ ಕೂಡ ಸೇಮ್ ಇರಬೇಕು, ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್. ಸೈಜು ಸೇಮ್ ಇರಬೇಕು, ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳು ಕೂಡ ಸೇಮ್ ಇರಬೇಕಾಗುತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಇಸ್ ನಥಿಂಗ್ ಬಟ್ ವಾಟ್, ಫಸ್ಟ್ ಕಾಲಮ್ 1 ಇದೆ, 1 ಇದೆ, 2 ಇದೆ, 2 ಇದೆ, 4 ಇದೆ, 4 ಇದೆ. ಓಕೆ, ಸೊ ನಾನು ಇವಾಗ ಇಲ್ಲಿ ಎಕ್ಸ್ ವೈ ಕೊಡ್ತೀನಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? A value is 3. B value is, sorry, X value is, Y value is, Y. When A and B are equal size matrix, then only we can identify, we can find out the value of A, X, Y na find out ಮಾಡಬಹುದು. Got it? So, ಇವಾಗ ನಾವು ಎಷ್ಟು ಟೈಪ್ಸ್ ಕವರ್ ಮಾಡಿದ್ವಿ? 13 ಟೈಪ್ಸ್ ಗಳನ್ನ ನಾವು ಕವರ್ ಮಾಡಿದೀವಿ. ಓಕೆ, ಸೊ ಟೋಟಲಿ 13 ಟೈಪ್ಸ್ ಗಳು ಕವರ್ ಆಗಿದೆ. ಸ್ಟಿಲ್ ನಮ್ಗೆ ಇನ್ನು ಟಾಪಿಕ್ಸ್ ಇದೆ. ಸೊ ಈಗ ಏನೆಲ್ಲ ಕವರ್ ಆಗಿದೆ, ಒನ್ ಶಾರ್ಟ್ ರಿವಿಷನ್ ಮಾಡೋಣ, ಫಾಸ್ಟ್ ರಿವಿಷನ್. ಆ ರಿವಿಷನ್ 1 ನೋಟ್ಸ್ ನ ನೀವು ಬರ್ಕೊಂಡ್ರು ಇಲ್ಲ, ಎಲ್ಲದನ್ನ ಮಾಡ್ಬೋದು. ಎಕ್ಸಾಂಪಲ್ಸ್ ಇಲ್ದೆ ಹೋನ ನೀವು ಫಾರ್ಮ್ ಮಾಡ್ಬೋದು. ಈಗ ಡೆಪ್ತ್ ಎಕ್ಸ್ಪ್ಲನೇಷನ್ ಆಗಿದೆ, ಇಲ್ಲಿ ಟೈಪ್ಸ್ ಮುಗ್ದಿಲ್ಲ. ನೆಕ್ಸ್ಟ್ ಡಿಟರ್ಮಿನೆಂಟ್ ಮಾಡಿ ನೆಕ್ಸ್ಟ್ ಟೈಪ್ಸ್ ಗೆ ಹೋಗ್ಬೇಕಾಗತ್ತೆ. ಫಾರ್ ದಟ್ ರೀಸನ್ ಇನ್ನೂ ಟೈಪ್ಸ್ ಗಳಿದೆ. ಈಗ ನೋಡೋಣ, ಒಂದು ಫಾಸ್ಟ್ ರಿವಿಷನ್ ಅನ್ನ ನಾನು ಫಾರ್ಮ್ ಮಾಡ್ತೀನಿ. ಓಕೆ, ಎಸ್. ಓಕೆ, ಸೊ ಈಗ ಒಂದು ಫಾಸ್ಟ್ ರಿವಿಷನ್ ಮಾಡೋಣ. ಓಕೆ, ಸೊ ಫಸ್ಟ್ ಟಾಪಿಕ್ ಏನು ನಾವು ಮಾಡಿದ್ದು? ಮ್ಯಾಟ್ರಿಕ್ಸ್. ಈಗ ನೀವ್ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಟಾಪಿಕ್ ಏನು? ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು? ಇಟ್ ಈಸ್ ಎ rectangular array of an elements enclosed with a square bracket. So A1, A2, A3, B1, B2, B3 are called, ಇವನ್ನ ನಾವೇನಂತ ಕರಿತೀವಿ? ಎಲಿಮೆಂಟ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಓಕೆ, array or group of elements enclosed with a square bracket. Number of rows is always represented by small letter here. Column is always represented by small letter here. Horizontal elements are called row. Okay, vertical elements are called column. This is row 1, this is row 2, and this is column 1. Okay,
So this is column 1, this is column 2 and column 3. These are called, elements. So this is the definition. ಕರೆಕ್ಟ್ ಅಲ್ವಾ? ಸೊ ಈ ಡೆಫಿನಿಷನ್ ಆದ್ಮೇಲೆ ನಮಗ್ ಬರುವಂತದ್ದು ಯಾವುದು? ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಸೊ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನ ನಾನು ಈ ತರ ಡಿವಿಷನ್ ಅಲ್ಲಿ ಇಲ್ಲಿ ಬರಿತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಟಾಪಿಕ್ ಯಾವುದು? ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ದ ಶೇಪ್, ಸೈಜ್ ಏನಾಗಿರುತ್ತೆ? ಎಂ. ಸೈಜ್ ಏನಾಗಿರುತ್ತೆ? ಎಂ ನಾಟ್ ಈಕ್ವಲ್ಸ್ ಟು ಎನ್ ಆಗಿರುತ್ತೆ. ಕರೆಕ್ಟಾ? ಎಂ ಈಸ್ ನಾಟ್ ಈಕ್ವಲ್ ಟು ಎನ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ ಯಾವುದು? ರೋ ಮ್ಯಾಟ್ರಿಕ್ಸ್. ಕರೆಕ್ಟ್ ಅಲ್ವಾ? ದ ನೆಕ್ಸ್ಟ್ ಟೈಪ್ ಇಸ್ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಲ್ಲಿ ನಾವ್ ಏನ್ ಹೇಳ್ತೀವಿ? ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ, m cross n alva, any number of columns, having only one row, any number of columns. Next third topic yaudu? Column matrix. Column matrix alli having any number of rows, having only one column. Correct alva? So then different ಆಗಿರೋದನ್ನೆಲ್ಲ ನಾನು ರೆಕ್ಟಾಂಗಲ್, ರೋ, ಕಾಲಮ್ ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಫೋರ್ತ್ ಟೈಪ್ ನಾನು ಇಲ್ಲಿ ನೋಟ್ ಮಾಡ್ಕೋಬೇಕು, ಯಾಕಂದ್ರೆ ಇದ್ರ ಕೆಳಗೆ ಬರೋದೆಲ್ಲ ಒಂದ್ ಕಡೆ ಮೂವ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಏನಂತ ಪಾಯಿಂಟ್ ಮಾಡ್ತೀವಿ ಡೆಫಿನಿಷನ್ ಅಲ್ಲಿ? ಎಂ ಮಸ್ಟ್ ಬಿ ಈಕ್ವಲ್ಸ್ ಟು ಎನ್. ಕರೆಕ್ಟಾ? ಇದರಲ್ಲಿ ಸೆಕೆಂಡ್ ಆರ್ಡರ್ 2 x 2 ಇದ್ರೆ, 2 x 2 ಇದ್ರೆ ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ. 3 x 3 ಇದ್ರೆ ಅದನ್ನ ನಾವು ಏನಂತ ಕರಿತೀವಿ? ಥರ್ಡ್ ಆರ್ಡರ್. ಸೊ ದಿಸ್ ಇಸ್ ಕಾಲ್ಡ್ ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ಕಾಲ್ಡ್ ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ನಾವೀಗ ನೋಡೋಣ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಬಂದಿದೆ ಯಾವುದು? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಯಾವುದು? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನ್ ಹೇಳುತ್ತೆ? ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, ಆಲ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋ. ಸೊ ಇದು ಯಾವ್ದು ಮ್ಯಾಟ್ರಿಕ್ಸ್ ಆಗಿರ್ತದೆ? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ಸಿಕ್ಸ್ತ್ ಟೈಪ್ ಯಾವ್ದು ಬರ್ತದೆ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, ಆಲ್ ಅದರ್ ಎಲಿಮೆಂಟ್ಸ್ ಆರ್ ಸೇಮ್. ಓಕೆ, ಆಲ್ ಆರ್ ಝೀರೋ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಝೀರೋ. ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್ ಆಗಿರ್ತದೆ. ಓಕೆ, ಸೊ ಇದಾದ್ಮೇಲೆ ಸೆವೆಂತ್ ಟೈಪ್. ಕರೆಕ್ಟಾ? ಸೊ ನಾನು ಸೆವೆಂತ್ ಟೈಪ್ ನ ಇಲ್ಲಿ ಫಾರ್ಮ್ ಮಾಡಿ ಇಲ್ಲಿ ತಗೊಂತೀನಿ. ಗೊತ್ತಾಗ್ತಿದೆನಾ? ಅರ್ಥ ಆಗ್ತಿದೆನಾ? ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ನೂ ಸ್ಪೇಸ್ ಇದೆ ಅಲ್ವಾ? ಇಲ್ಲೇ ಮೂವ್ ಮಾಡ್ಬಿಡೋಣ. ಸೊ ಸೆವೆಂತ್ ಟೈಪ್ ಯಾವ್ದು ಹೇಳ್ತಾರೆ? ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಕರೆಕ್ಟಾ? ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಐ. ಓಕೆ, ಇನ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, all other elements are zero. All the principal diagonal elements must be what? One ಆಗಿರ್ತದೆ. So this is the example. Correct? So this is the example. ಆಯ್ತು. Okay. So I ಆಯ್ತು. I ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ ನಮ್ಗೆ? ನಲ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಸೆವೆಂತ್ ಆದ್ಮೇಲೆ ಏಡ್ತ್. ಏಡ್ತ್ ಇಸ್ ನಲ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಮಸ್ಟ್ ಬಿ ಝೀರೋ, ಎನಿ ಟೈಪ್ ಇರಬಹುದು. ನೆಕ್ಸ್ಟ್ ಇಸ್ ಟ್ರಾನ್ಸ್ಪೋಸ್. ಕರೆಕ್ಟಾ? ಸೊ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಅಂತ ಅಂದ್ರೆ ಏನ್ ಹೇಳ್ತೀವಿ? ರೋ ಇಸ್ ಚೇಂಜ್ಡ್ ಇಂಟು ಕಾಲಮ್ ಆರ್ ಕಾಲಮ್ ಇಸ್ ಚೇಂಜ್ಡ್ ಇಂಟು ರೋ. Row is changed into column or
ಕಾಲಮ್ ಇಸ್ ಚೇಂಜ್ಡ್ ಇನ್ ಟು ರೋ. ಇದ್ರಲ್ಲಿ ಏನಾಗುತ್ತೆ, ದ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ. ದ ಟ್ರಾನ್ಸ್ಪೋಸ್ ಆಫ್ ಅ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ ಆಗಿರ್ತದೆ. ಕರೆಕ್ಟಾ? ಸೊ ನಾವು 9th ಟೈಪ್ ನ ಟ್ರಾನ್ಸ್ಪೋಸಲ್ ತಗೊಂಡ್ರೆ, ಸೊ ನೆಕ್ಸ್ಟ್ 10th ಟೈಪ್ ನ, ಕರೆಕ್ಟಾ, ನಾನು 10th ಟೈಪ್ ನ ಈ ಕಡೆಗೆ ಐಡೆಂಟಿಕಲ್ ಸೈಡ್ ಅಲ್ಲಿ ತಗೊಳ್ತೀನಿ. ಯಾಕಂದ್ರೆ ಇದರಲ್ಲಿ ಸ್ಕ್ವೇರ್ ರಿಲೇಟಿವ್ ಇಲ್ಲ. ಸಿಮೆಟ್ರಿಕ್ ಅಂತಂದ್ರೆ ಇಟ್ ಮಸ್ಟ್ ಬಿ ಸ್ಕ್ವೇರ್ ಆಗಿರ್ಬೇಕು. ಕರೆಕ್ಟಾ? ಸೊ ನೆಕ್ಸ್ಟ್ ಯಾವ್ದು ಬರ್ತದೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿದ್ರೆ ನಂಗೆ ಅಗೇನ್ ಇಟ್ ಶುಡ್ ಬಿ ಎ ಗಿವನ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆಫ್ಟರ್ ದ ಟ್ರಾನ್ಸ್ಪೋಸ್ ವಿ ಆರ್ ಗೆಟಿಂಗ್ ದ ಸೇಮ್ ಮ್ಯಾಟ್ರಿಕ್ಸ್ ಅಗೇನ್ ಇದ್ರೆ ದಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. 11th ಟೈಪ್ ಯಾವ್ದು ಬರ್ತದೆ, ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ತದೆ. ನೆಕ್ಸ್ಟ್ ಯಾವ್ದಾಗಿರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸ್ಕ್ಯೂ ಸಿಮೆಟ್ರಿಗೆ ನಮ್ಗೆ ಏನ್ ಬರ್ತದೆ, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ. ಸೊ 11th ಟೈಪ್ ಆಯ್ತು. ದ 12th ಟೈಪ್, ಓಕೆ, ಸೊ ನಮ್ಗೆ 12th ಟೈಪ್ ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್ ಮತ್ತು ಈಕ್ವಲ್ ಮ್ಯಾಟ್ರಿಕ್ಸ್. ಅದಕ್ಕೆ ಎಕ್ಸಾಂಪಲ್ ಬರೆದು ಬಿಡ್ಬೋದಲ್ವಾ ನೀವೇನ, ಗೊತ್ತಾಗುತ್ತಲ್ಲ. ಎ ಅಂಡ್ ಬಿ ಈಕ್ವಲ್, ನೋಡ್ರಿ ಇಲ್ಲಿ ಯಾವ್ದು ಬರ್ತದೆ, ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್. ಒಂದು ಎಕ್ಸಾಂಪಲ್ ಬರೆದ್ಬಿಡಿ, ಕರೆಕ್ಟಾ, ಈಕ್ವಲ್ ಸೈಜಿಗೆ. ನೆಕ್ಸ್ಟ್ 13th ಟೈಪ್ ಈಸ್ ಈಕ್ವಲ್ ಮ್ಯಾಟ್ರಿಕ್ಸ್. ಈಕ್ವಲ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲಿಮೆಂಟ್ಸ್ ಕರೆಸ್ಪಾಂಡಿಂಗ್, ಇಲ್ಲಿ ಸೈಜ್ ಮಸ್ಟ್ ಬಿ ಸೇಮ್. ಈಕ್ವಲ್ ಮ್ಯಾಟ್ರಿಕ್ಸ್ ಅಲ್ಲಿ ಸೈಜ್ ಅಂಡ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್. ಗಾಟ್ ಇಟ್? ಸೊ ಇಡೀ ನೋಟ್ಸ್ ಅನ್ನ ನಾವು ಇಷ್ಟು ಡೆಫಿನಿಷನ್ ಅಲ್ಲಿ ಬರೆದ್ರೆ ಇವುಗಳಿಗೆ ಪಕ್ಕದಲ್ಲಿ ಒಂದೊಂದು ಎಕ್ಸಾಂಪಲ್ ಬರೀತಾ ಹೋಗ್ಬೇಕು. ಎವ್ರಿ ಡೇ ಯು ಕ್ಯಾನ್ ರೈಟ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಅರ್ಥ ಆಗ್ತಿದೆನಾ? ಸೊ ನಾವ್ ಈಗ ಇಷ್ಟು ಕ್ಲಾಸ್ ಮಾಡಿರೋದನ್ನ ನೀವೇನ್ ಮಾಡ್ಬೇಕು, ಒನ್ ಶಾರ್ಟ್ ನೋಟ್ಸ್ ಮಾಡ್ಬೇಕು. ಈಗ ನಾನು ಎಷ್ಟು ಸ್ಲೈಡ್ಸ್ ಯೂಸ್ ಮಾಡಿ ನೋಟ್ಸ್ ನ ಮಾಡಿದೆ, ಈ ಇಡೀ ನೋಟ್ಸ್ ನ ಒನ್ ಕಂಜೆಸ್ಟೆಡ್ ನೋಟ್ಸ್ ಫಾರ್ಮ್ ಮಾಡಿದೆ. ನೀವು ಎವ್ರಿ ಡೇ ಬರಿತಾ 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 ಈ ನೋಟ್ಸ್ ಇನ್ನೂ ಕಂಜೆಸ್ಟೆಡ್ ಆಗ್ಬೇಕು. ಯಾವ ಫಾರ್ಮಿಗೆ ಕಂಜೆಸ್ಟೆಡ್ ಆಗ್ಬೇಕು ಅಂದ್ರೆ, ಯಾವ ಫಾರ್ಮಿಗೆ ಕಂಜೆಸ್ಟೆಡ್ ಆಗ್ಬೇಕು ಅಂದ್ರೆ, ನಿಮ್ ಸಿಲೆಬಸ್ ನೋಡಿದ್ರೆ ಇಡೀ ನೋಟ್ಸ್ ನಿಮ್ ಕಣ್ ಮುಂದ್ ಹೋಗ್ಬೇಕು. ಎವ್ರಿ ಡೇ ಒಂದ್ ಸಿಲೆಬಸ್ ನೋಡ್ ಮಲ್ಗಂಗ್ ಆಗ್ಬೇಕು. ಈಗ ಸಿಲೆಬಸ್ ನೋಡ್ ಮಲ್ಗಿದ್ರೆ ಏನೋ ಬರಲ್ಲ. ನಾನು ಹೇಳ್ದಂಗ್ ಕಂಜೆಸ್ಟೆಡ್ ನೋಟ್ಸ್ ಮಾಡ್ಕೊಂಡು ಕಂಪ್ರೆಸ್ ಮಾಡ್ತಾ ಮಾಡ್ತಾ ಫಾರ್ಮ್ ಮಾಡಿದ್ರೆ, ನಾಟ್ ಓನ್ಲಿ ಇನ್ ಮ್ಯಾಥ್ಸ್, ಈವನ್ ಇನ್ ಯೋರ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ನೆಕ್ಸ್ಟ್ ಯಾವ ಫಾರ್ಮಿಗೆ ಬರ್ಬೇಕು ಅಂದ್ರೆ, ಒಂದ್ ಲೆಟರ್, ಆ ಒಂದ್ ಲೆಟರ್ ನೋಡಿದ್ರೆ ಫುಲ್ ನೋಟ್ಸ್ ಫಾರ್ಮ್ ಆಗ್ಬೇಕು. ಓಕೆ, ನೀವ್ ಈ ತರ ಫಾರ್ಮ್ ಮಾಡಿದ್ರೆ ಆಲ್ ಆಫ್ ಅ ಸಡನ್ ಸರ್ಪ್ರೈಸ್ ಆಫ್ ಗವರ್ಮೆಂಟ್ ಎಕ್ಸಾಮ್ ಕೊಟ್ರು ನೀವು 100% ಸ್ಕೋರ್ ಮಾಡ್ತೀವಿ. ನಾಟ್ ಓನ್ಲಿ ದಿಸ್ ಇಯರ್, ನೀವು 10 years ಆದ್ಮೇಲೆ ಇವುಗಳ ಮೇಲೆನೆ ಯಾವುದೇ ಗವರ್ಮೆಂಟ್ ಎಕ್ಸಾಮ್ ಕಾಲ್ ಆದ್ರೆ ಅಗೇನ್ ದ ಸೇಮ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಬರುತ್ತೆ. ನೀವ್ ಈ ಫಾರ್ಮ್ ಅಲ್ಲಿ ಓದಿದ್ರೆ, ನೀವು 10 ವರ್ಷ ಬಿಟ್ಟು ಓದಿದ್ರು ನೀವು ಒಂದ್ಸರಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಯಾವ ಗವರ್ಮೆಂಟ್ ಎಕ್ಸಾಮ್ಗೆ ಬೇಕಾದ್ರೂ ಎನಿ ಟೈಮ್ ಯು ಕ್ಯಾನ್ ಪ್ರಿಪೇರ್ ಆಗಿರ್ಬಹುದು. ಯಾರು ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ, ಸ್ಟಾರ್ಟ್ ಫ್ರಮ್ ಟುಡೇ, ನಾಟ್ ಟುಡೇ, ದಿಸ್ ಮೂಮೆಂಟ್ ಇಟ್ಸೆಲ್ಫ್. ಓಕೆ, ಡೋಂಟ್ ವೇಟ್ ಫಾರ್ ಎ ಪರ್ಫೆಕ್ಟ್ ಮೂಮೆಂಟ್, ಟೇಕ್ ಎ ಮೂಮೆಂಟ್ ಅಂಡ್ ಮೇಕ್ ಇಟ್ ಪರ್ಫೆಕ್ಟ್. ಅರ್ಥ ಆಗ್ತಿದೆನಾ? ಯಾವ ಕ್ಷಣನೂ ಕೆಟ್ಟದಲ್ಲ, ಯಾವ ಮುಹೂರ್ತ ಯಾವುದು ಕೆಟ್ಟದು ಅಂತ ಇಲ್ಲ ಮಕ್ಕಳು. ಈ ಕ್ಷಣ ಯಾರೋ ಒಬ್ರಿಗೆ ಒಳ್ಳೇದಾಗಿರುತ್ತೆ, ಈ ಕ್ಷಣ ಯಾರೋ ಒಬ್ರಿಗೆ ಕೆಟ್ಟದಾಗಿರುತ್ತೆ. ಆ ಮೂಮೆಂಟ್ ಹೆಂಗ್ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಮೂಮೆಂಟ್ಗೆ ನಿಮ್ ಲೈಫಿಗೆ ಒಂದ್ ರೀಸನ್ ಬರುತ್ತೆ ವಿನಃ ಯಾವ್ದು ಒಂದ್ ಕೆಟ್ಟ ಮೂಮೆಂಟ್ ಅಂದ್ರೆ ಎಲ್ಲರಿಗೂ ಕೆಟ್ಟದಾಗ್ಬೇಕು, ಒಳ್ಳೆ ಮೂಮೆಂಟ್ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಹಂಗಾಗಕ್ ಸಾಧ್ಯ ಇಲ್ಲ ಅಲ್ವಾ? ಸೊ this is very precious time. This is your turning point. Okay, so ಈ ಟರ್ನಿಂಗ್ ಪಾಯಿಂಟ್ ನ ಪ್ರಾಪರ್ ವೇ ಒಳಗೆ ಉಪಯೋಗಿಸ್ಕೊಳ್ರಿ.
ಸೊ ಈ ಕ್ಲಾಸ್ಗಳನ್ನ ನಾವು ಯಾವ ಫಾರ್ಮ್ ಅಲ್ಲಿ ಮಾಡ್ತೀವಿ ಅಂತ ಇದೆ. ಇದೇ ರೀತಿ ನೆಕ್ಸ್ಟ್ 1 or 2 ಸೆಷನ್ಸ್ ಗಳನ್ನ ನೀವು ನೋಡ್ತಾ ಹೋದ್ರೆ ನಮ್ TJ ಅಕಾಡೆಮಿ ಕ್ವಾಲಿಟಿ ಏನೋ, ಇನ್ನು ಎಸ್ಪೆಷಲಿ ನಿಮ್ಗೆ ಅತಿ ಹೆಚ್ಚು ಟ್ರಿಕ್ಸ್ ಟೆಕ್ನಿಕ್ಸ್ ಗಳು ನಮ್ಗೆ ರಿಲೀಸ್ ಆಗೋದೆ ಟ್ರಿಗ್ನೋಮೆಟ್ರಿ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ಸ್ ಗಳಲ್ಲಿ. ಇಲ್ಲಿ ಏನ್ ಟ್ರಿಕ್ಸ್ ಹಾಕಕ್ ಸಾಧ್ಯ? ಆ ಸ್ಟೋರಿ ಹೇಳಲೇಬೇಕು, ಅದನ್ನ ಎಕ್ಸಾಂಪಲ್ ನಾನು ಅದ್ರಲ್ಲೂ ಶಾರ್ಟ್ ಫಾರ್ಮ್ ಮಾಡ್ಕೊಡ್ತೀನಿ. ಎಷ್ಟು ಇಲ್ಲಿ ಯೆಲ್ಲೋ ಕಲರ್ ಬರ್ದಿದ್ದೀನಿ ನೋಡ್ರಿ, ಕರೆಕ್ಟ್ ಅಲ್ವಾ? ಆ ಏನ್ ಐಲೆಟ್ ಪಾಯಿಂಟ್ಸ್, ದಿಸ್ ಐಲೆಟ್ ಪಾಯಿಂಟ್ ಅಲ್ಲಿ ನೀವು ನೋಟ್ ಮಾಡ್ಕೊಂಡ್ರೆ ಒನ್ ಥಿಂಗ್ ಪ್ಲೀಸ್ ಲರ್ನ್, ಜಾಸ್ತಿ ಬರೆಯೋದು, ಸ್ಟೆಪ್ಸ್ ಗಳನ್ನ ಬರೆಯೋದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ. ದಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಕೋಚಿಂಗ್. ಸ್ಟೆಪ್ಸ್ ಗಳನ್ನ ರೆಡ್ಯೂಸ್ ಅಂದ ತಕ್ಷಣ ಸ್ಕಿಪ್ ಮಾಡೋದಲ್ಲ, ಗಾಟ್ ಇಟ್? ಕಡಿಮೆ ಬರೆಯೋದಲ್ಲ, ನೀವು ಅದನ್ನ ಹೆಂಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಸ್ಮಾರ್ಟ್ ವೇ ಒಳಗ್ ಬರೀಬೇಕು. ಈಗ ನಿಮ್ಗೆ ಇಲ್ಲ ಎಕ್ಸಾಂಪಲ್ ತೋರಿಸಿದೀನಿ, ಫುಲ್ ಅವಾಗ್ಲೇ ಬರ್ದಿದ್ದು ಪರ್ಫೆಕ್ಟ್ ನೋಟ್ಸ್, ಅದು ರಿಕ್ವೈರ್ಡ್ ಇತ್ತಲ್ವಾ? ಆ ನೋಟ್ಸ್ ಇಲ್ಲ, ಹಿಂಗ್ ಇಷ್ಟ ನೋಟ್ಸ್ ನೋಡಿದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ರಿಕವರ್ ಆಗ್ಬೇಕು. ಅಷ್ಟ್ ನೋಟ್ಸ್ ನ 10 ಪೇಜ್ ನೀವು ಪ್ರಿಪೇರ್ ಆಗೋಕಿನ 1 ಪೇಜ್ ಪ್ರಿಪೇರ್ ಆಗ್ತೀನಿ ಅಂದ್ರೆ ನಿಮ್ ಮೈಂಡ್ ಆಲ್ವೇಸ್ ರೆಡಿ ಇರುತ್ತೆ. ನಿಮ್ಗೆ 10 ಪೇಜು ಒಂದಿಷ್ಟು ದಪ್ಪದ ಬುಕ್ ಓದ್ರಿ ಅಂದ್ರೆ ಓದಲ್ಲ. 2 ಪೇಜ್ ಇದೆ ಓದ್ರಿ ಮಕ್ಕಳೇ ಅಂದ್ರೆ ಡೆಫಿನೆಟ್ಲಿ ಓದ್ತೀರಾ, ಡೆಫಿನೆಟ್ಲಿ ಸ್ಕೋರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಷನ್ ಇದೆ, ನೆಕ್ಸ್ಟ್ ಸೆಷನ್ ಅಲ್ಲೂ ಕವರ್ ಮಾಡೋಣ. ಸೊ ಇನ್ನು ನಮ್ಮ TJ ಅಕಾಡೆಮಿಯಲ್ಲಿ ಆಫ್ಲೈನ್, ಆನ್ಲೈನ್, ಲೈವ್ ಆನ್ಲೈನ್ ಕ್ಲಾಸಸ್ ಇದೆ. ಸೊ ಇನ್ನೂ ನಿಮ್ಗೆ ಸೆಷನ್ಸ್ ಗಳು ಬಾಕಿ ಇದೆ. ಓಕೆ, ವೇಟ್ ಎ ಮೊಮೆಂಟ್. ಇಲ್ಲಿ ಕೆಲವು ನಾನು ಆಬ್ಜೆಕ್ಟಿವ್ಸ್ ಗಳನ್ನ ಡಿಸ್ಕಷನ್ ಇದೆ. ಆ ಆಬ್ಜೆಕ್ಟಿವ್ ಡಿಸ್ಕಷನ್ ಆಗ್ಬೇಕು ಅಂತ ಅಂದ್ರೆ ನೀವು ನನಗೆ ಕಾನ್ಸೆಪ್ಟ್ಸ್ ಗಳನ್ನ ಫುಲ್ ಕ್ಲಾರಿಫಿಕೇಶನ್ ಅಲ್ಲಿ ಬರ್ಬೇಕಾಗತ್ತೆ. ನನ್ ಕಂಪ್ಲೀಟ್ ಕಾನ್ಸೆಪ್ಟ್ ಮುಗಿದ ಮೇಲೆ ನಾನ್ ನಿಮ್ಗೆ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಮಾಡ್ತೀವಿ. ಓಕೆ, ಸೊ ನೀವು ನಮ್ದು TJ ಅಕಾಡೆಮಿಲಿ ಬೋತ್ ಆಫ್ಲೈನ್ ಕ್ಲಾಸಸ್ ಇದೆ, ಲೈವ್ ಆನ್ಲೈನ್ ಕ್ಲಾಸಸ್ ಇದೆ, ರೆಕಾರ್ಡೆಡ್ ಗಳು ಅವೈಲಬಲ್ ಇದೆ, ಚಾಪ್ಟರ್ ವೈಸ್ ಟೆಸ್ಟ್ ಗಳು ಆಗುತ್ತೆ, ಆನ್ ಸ್ಪಾಟ್ ಟೆಸ್ಟ್ ಆಗುತ್ತೆ. ನೆಕ್ಸ್ಟ್ ಸೆಷನ್ ಬಿ ರೆಡಿ ಫಾರ್ ದ ಕಾನ್ಸೆಪ್ಟ್. ಆನ್ ಸ್ಪಾಟ್ ಟೆಸ್ಟ್ ಅಲ್ಲಲ್ಲೇನೂ ಟೆಸ್ಟ್ ಮಾಡ್ತೀನಿ, ಮಿಕ್ಸ್ ಟೆಸ್ಟ್ ಗಳಿರುತ್ತೆ, OMR ಎಕ್ಸಾಮ್ಸ್ ಗಳಿರುತ್ತೆ, ಪ್ರಿಪ್ರೇಷನ್ಸ್ ಗಳಿಗೆ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಗಳನ್ನ ಫಾರ್ಮ್ ಮಾಡ್ತೀನಿ, ಬರುವಂತ ಎಲ್ಲಾ ಕ್ವೆಶನ್ ಫಾರ್ಮ್ ಮಾಡ್ಕೊಡ್ತೀನಿ. 100% ಈ ಬರೋ ವರ್ಷದಲ್ಲಿ ಇರೋ ಕ್ವೆಶನ್ ಪೇಪರ್ ಅಲ್ಲಿ ಇರೋ ಎಲ್ಲಾ ಕ್ವೆಶನ್ ಅನ್ನ ನಾನು ಔಟ್ ಚಾಲೆಂಜ್ ಕೊಡ್ತೀನಿ. ಒಂದು TJ ಅಕಾಡೆಮಿ ನೋಟ್ಸ್ ಅಲ್ಲಿ ಇರುತ್ತೆ, ಟೆಸ್ಟ್ ಅಲ್ಲಿ ಇರುತ್ತೆ, OMR ಎಕ್ಸಾಮ್ ಅಲ್ಲಿ ಇರುತ್ತೆ, 100% ಹೋಮ್ ವರ್ಕ್ ಅಲ್ಲಿ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆನಾ? ಹಾಗಾಗಿ ನೀವು ಕರೆಕ್ಟ್ ಆಗಿ ಹೋಮ್ ವರ್ಕ್ ಗಳನ್ನ ಮಾಡ್ರಿ. ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ನೀವು ಕಾಲ್ ಮಾಡಬಹುದು. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ಸ್ ನ ತಗೋಬಹುದು. ಇಲ್ಲಿ ಮೆನ್ಷನ್ ಮಾಡಿದೀವಿ ನಂಬರ್ಸ್ ನ. ಓಕೆ, 8610724614. ಫುಲ್ ಇದು ವಿಸಿಬಲ್ ಇದೆ ಅನ್ಕೊಳ್ತೀನಿ. ಓಕೆ, ಈ ನಂಬರ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಸೊ ಆದಷ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳಿಗೆ ನೆಸೆಸಿಟಿ ಇದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು. ದಿಸ್ ಇಸ್ ರೂಪಶ್ರೀ ಫ್ರಮ್ TJR ಅಕಾಡೆಮಿ.